ಲೈಫ್ ಅಲ್ಲಿ ಎಷ್ಟು ಮುಖ್ಯ ಅನ್ನೋದು ನಾವೇನ್ ಹೇಳ್ಬೇಕಾಗಿಲ್ಲ. ಆದ್ರೆ ಇಲ್ಲೊಬ್ರು ಕಾಲೇಜನ್ನ 35% ಅನ್ನ ತಗೊಂಡು 35 ಅಂಕಗಳನ್ನ ತಗೊಂಡು ಪಾಸ್ ಆಗಿರೋರು ಮಾತ್ರ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಗಳ ಬಗ್ಗೆ, ಜಸ್ಟ್ ಪಾಸ್ ಚಿತ್ರದ ಬಗ್ಗೆ ಇಂದು ಸಿನಿಮಾ ತಂಡದವರು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಅಂಡ್ ಆಲ್ಸೋ ಇವತ್ತಿನ event by Eagle Media Creations, media partner My Movie Bazaar, Jollywood Studios and Adventures, anti-piracy partners iPlex. ಮೊದಲಿಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜಸ್ಟ್ ಪಾಸ್ ಚಿತ್ರದ ಟೀಸರ್ ಅನ್ನ ನೋಡಿ ಬರೋಣ. ಇದೀಗಾಗಲೇ ಟೀಸರ್ ಯೂಟ್ಯೂಬ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಲಾಂಚ್ ಆಗಿದೆ. ಹಾಗೂ 100+ ವ್ಯೂಸ್, 100K ವ್ಯೂಸ್ ಅನ್ನ ಕೂಡ ದಾಟಿ ಹೋಗಿದೆ. ಇವಾಗ ಇನ್ನೂ ಜಾಸ್ತಿ ಆಗಿರಬಹುದು ಬಹುಶಃ. ಸೊ ವೆಲ್, ಕಂಗ್ರಾಚುಲೇಷನ್ಸ್ ಅಂತ ಎಂಟೈರ್ ಟೀಮ್ ಹೇಳ್ತಾ, ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಜಸ್ಟ್ ಪಾಸ್ ಚಿತ್ರದ ಟೀಸರ್ ಅನ್ನ ನೋಡುವಂತ ಸಂತಸ ನಮ್ದು. ಕ್ಯಾನ್ ಯು ಹ್ಯಾವ್ ದ ಟೀಸರ್ ಪ್ಲೀಸ್? ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಿಕಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಎಲ್ಲರೂ ಸ್ವಾಗತವನ್ನು ಕೊಡಲಿಲ್ಲ, ಅಲ್ಲಿ ಸೌಂಡ್ ಕೊಟ್ಟಿರಲಿಲ್ಲ ಅವರು. ಮೊದಲನೇದಾಗಿ ಈಗ ಟೀಸರ್ ನೋಡಿದ್ದೀರಾ. ಬೆಳಿಗ್ಗೆ 10:05ಕ್ಕೆ A2 ಫಿಲ್ಮ್ಸ್ ಚಾನೆಲ್ನಲ್ಲಿ ಲಾಂಚ್ ಆಯಿತು. ಎಲ್ಲರೂ ನೋಡಿದವರೆಲ್ಲ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ. ಈ ಚಿತ್ರ ಶುರುವಾಗೋಕ್ಕಿಂತ ಮುಂಚೆ ಜಸ್ಟ್ ಪಾಸ್ ಬಗ್ಗೆ ನಂದೊಂದು ಒಂದು ನಿಮಿಷದಲ್ಲಿ ಒಂದು ಅನುಭವ ಹೇಳ್ತೀನಿ. ನಾನು ಹಾಸ್ಟೆಲಲ್ಲಿ ಓದಿದ್ದು ಸುಮಾರು ಒಂದು 7 ವರ್ಷ. ಸೋಮನಹಳ್ಳಿ ಅಂತ, ಅದು ಹೊಳೇಶ್ವರ ತಾಲೂಕಲ್ಲಿ ಬರುತ್ತೆ. ನಾವು 2003 ಅಂತ ಕಾಣುತ್ತೆ, ಗಂಗೂಲಿ ಕ್ಯಾಪ್ಟನ್ ಇದ್ದಾಗ ಇದು ವರ್ಲ್ಡ್ ಕಪ್ ಮ್ಯಾಚ್ ನಡೆದಿತ್ತು ಕ್ರಿಕೆಟ್. ಆ ಟೈಮಲ್ಲಿ ನಾನು ಎಲ್ಲದರಲ್ಲೂ ಎಲ್ಲ ಸಬ್ಜೆಕ್ಟಲ್ಲೂ ತುಂಬಾ ಚೆನ್ನಾಗಿ ಓದಿದ್ದೀನಿ. ಒಬ್ರು ಅಂತ ನಮ್ಮ ಹಾಸ್ಟೆಲ್ಲೇ ಇದ್ರು, ಅವರು ಚಾಮರಾಜನಗರ ಸೈಡ್ ಅವರು, ನಮ್ಮ ಜೊತೆ ಉಳ್ಕೊಳ್ಳೋರು. ನಾವು 9th ಇದ್ದಾಗ 8th ನನಗೆ ವ್ಯಾಲ್ಯೂಯೇಷನ್ ಮಾಡಕ್ ಕೊಡೋರು ಸೈನ್ಸ್. 10th ಇದ್ದಾಗ 9th ನಾನೇ ವ್ಯಾಲ್ಯೂಯೇಷನ್ ಮಾಡಿದ್ದೀನಿ ಟೆಸ್ಟ್ಗಳದೆಲ್ಲ. ಈ ಗಣಿತ ನನಗೆ ಹೋಯ್ತಾನೆ ಇರಲಿಲ್ಲ ತಲೆಗೆ. 14 ಪ್ರಮೇಯ ಇತ್ತು ಅವಾಗ ನನಗೆ SSLC ನಲ್ಲಿ. 13 ಪ್ರಮೇಯ ಕಲ್ತಿದ್ದೆ ನಾನು. 5 ಮಾರ್ಕ್ಸ್ ಕೊಡ್ತಾರೆ ಅಂತ. 14ನೇದು ಯಾವಾಗಲೂ ಬಂದ್ರೆ ಇದು ಬಿಟ್ಬಿಡಿ ಅಂತ ಹೇಳ್ಬಿಟ್ಟಿದ್ರು ಶ್ರೀಧರ್ ಭಟ್ ಅಂತ ಅವರು, ದಾವಣಗೆರೆ ಸೈಡು ಮಾಸ್ಟ್ರು. ಅದು ಬಿಟ್ಟ ನಾವು 17 ಆ ಸತಿ ಅದೇ ಬಂದ್ಬಿಟ್ಟಿತ್ತು 14ನೇದು. ನನ್ಗೆ ಗೊತ್ತಿತ್ತು ನಾವು ಬರ್ದಾಗ ಇಷ್ಟು ಬರುತ್ತೆ ಅಂತ. 30, 29, 30 ಬರ್ತಾ ಇದೆ ಗಣಿತ, ಎಲ್ಲ ಚೆನ್ನಾಗುತ್ತೆ, ಫೇಲ್ ಆಯ್ತೀನಿ ಅನ್ನೋ ಭಯ. ಆ ಮಾಸ್ಟರ್ ಇದ್ದಿದ್ರು ನಮ್ಗೆ ಕ್ಲಾಸ್ಗೆ. ಸರ್ ನಾನಂತೂ ನಾನು ಲೀಡ್ರ್ ಇದ್ದೆ ಅವಾಗೆಲ್ಲ, ಹೈಸ್ಕೂಲು ಹಾಸ್ಟೆಲೆಲ್ಲ ನನ್ನೇ ಲೀಡ್ರ್ ಮಾಡ್ಬಿಟ್ಟಿದ್ರು. ಸ್ವಲ್ಪ ಎಲ್ಲ ಮಾಸ್ಟರ್ಗಳು ಹಾಸ್ಟೆಲಲ್ಲೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಸೋಷಿಯಲಾಗಿ. ಫೇಲ್ ಆಗ್ಬಿಡ್ತೀನಿ ಸರ್, ಇದೊಂದು ಪ್ರಮೇಯ ಹೆಂಗಾರು ಮಾಡಿ ನೀವು ಅಂತ ತಂದ್ಕೊಟ್ಬಿಡಿ ಚೀಟಿ ಅಂತ ಅವ್ರನ್ನೇ ಕೇಳಿದ್ದೆ ನಾನು. ಅವ್ರು ತಂದ್ಕೊಡ್ಲಿಲ್ಲ. ನಾನು ಏನು ಮಾಡ್ಬೇಕು ಅಂತ ಮಾಡಿದ್ಯಪ್ಪ ನೀನು, ಎಷ್ಟಾಗುತ್ತೆ ಬರ್ರಿ ಅಂತ ಹೇಳಿದ್ರು. ಸದ್ಯ ಯಾರೋ ಪುಣ್ಯಾತ್ಮ 35 ಕೊಟ್ಟು ನನಗೆ ಕರೆಕ್ಟಾಗಿ ಗಣಿತದಲ್ಲಿ ಪಾಸ್ ಮಾಡಿದ್ರು. ಬೇರೆ ಮಾರ್ಕ್ಸ್ ಎಲ್ಲ ನೋಡಿ ಆ ಕಮ್ಮಿ ಇದ್ರೆ ಅದನ್ನ ಪಾಸ್ ಮಾಡ್ತಾರೆ. ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ ಕಾಲೇಜಲ್ಲಿ, ಈಗ ಅವರು ಪ್ರಿನ್ಸಿಪಲ್. ಅವ್ರು ಹೇಳಿದ್ರು ಎಲ್ಲ ಸಬ್ಜೆಕ್ಟ್ ಚೆನ್ನಾಗಿತ್ತು, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ವೀಕ್ ಇದ್ರೆ ಒಂದು 5 ಮಾರ್ಕ್ಸ್ ಇದ್ರೆ ಸೇರಿಸ್ಬಿಟ್ಟು ಪಾಸ್ ಮಾಡ್ಬಿಡ್ತೀವಿ ಅಂತ ಆ ಥರ ಮಾಡಿದ್ರು. ಅದೊಂದು ಜಸ್ಟ್ ಪಾಸ್ ಗಣಿತದಲ್ಲಿ ನನ್ನೊಂದು ಅನುಭವ. ಮತ್ತೆ ಇದು ಸಿನಿಮಾ ಶುರುವಾಗಿದ್ದು, ನಾನು ನಮ್ಮ ಊರ್ ಕಡೆ, ಹಳ್ಳಿ ಕಡೆ ಬಂಡಿ ಹಬ್ಬ ಅಂತ ಮಾಡ್ತಾರೆ ಒಂದು 4-5 ವರ್ಷಕ್ಕೊಂದ್ಸಲ. ನಮ್ಮೂರಲ್ಲಿ ಬಂಡಿ ಹಬ್ಬ ಮಾಡಿದ್ರೆ ನಾನು ಊರಿಗೆ ಹೋಗಿದ್ದೆ. ಎಲ್ಲ ಜೋರಾಗಿ ಮಟನ್ ಗಿಟನ್ ಎಲ್ಲ ಮಾಡ್ತಾರೆ. ಮರಿ ಕಡ್ದಾಗ 2-3 ಮರಿ ಕಡ್ದು ಬಿಡ್ತಾರೆ, 5 ವರ್ಷಕ್ಕೊಂದ್ಸಲಿ ಮಾಡೋದಾಗ ಅಂತ. ನಾನು ಊರಿಗೆ ಹೋಗಿದ್ದೀನಿ. ಆ ಖುಷಿನಲ್ಲಿ ಹುಡುಗರು ಫ್ರೆಂಡ್ಸ್ ಹಂಗಿದ್ದು. ಬೀರೇಶ್ ಅಂತ ನನ್ನ ಫ್ರೆಂಡು, ಮೈಸೂರವರು. ಅವರು ಫೋನ್ ನನಗೆ, ಅಣ್ಣ ಅವರು ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಸಿನಿಮಾ ಮಾಡ್ತೀನಿ ಅಂತಿದ್ದಾರೆ, ಒಳ್ಳೆ ಪ್ರೊಡ್ಯೂಸರು, ನೀವು ಬರಲೇಬೇಕು ಅಂತ, ನಾಳೆ ಬಂದ್ಬಿಡು ನೀನು ಅಂತ. ನಮ್ಗೆ ಊಟ ಇದೆ, ಇವತ್ತು ಹಬ್ಬ ಬಂದಿದ್ದೀನಿ, ನೀವು ನಾಳೆನಪ್ಪ ಅಂತ. ಆಯ್ತು ಬರ್ತೀನಿ ಬಿಡು ಅಂತ ಹೇಳಿದೆ. ಸುಮ್ಮನೆ ಹೇಳ್ತಾನೆ. ಅಷ್ಟು ನನಗೆ ಭರವಸೆ ಇರಲಿಲ್ಲ. ಯಾಕೆಂದ್ರೆ ಒಬ್ಬ ಡೈರೆಕ್ಟ್ರು ಕಮ್ಮಿ ಅಂದ್ರೆ ಒಂದು 100 ಜನ ಪ್ರೊಡ್ಯೂಸರ್ ಕತೆ ಹೇಳಿದ್ರು ಒಂದು ಕತೆ ಓಕೆ ನಮಗೆ. ಅದರಿಂದ ನಾವು ಹೇಳ್ತಲೇ ಇರ್ತೀವಿ, ಅವೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗಿರ್ಲಿಲ್ಲ. ನೆಕ್ಸ್ಟ್ ಇನ್ ಬೆಳಿಗ್ಗೆ ಒಂದು 9-10 ಗಂಟೆಗೆ ಫೋನ್ ಮಾಡಿ 11 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರೆ ನೀವು ಬರಲೇಬೇಕು ಅಂತ. ಒಳ್ಳೆ ಕತೆ ಐತಲ್ಲ, ಇದ್ರೂ ಇರ್ಲಿ, ಇನ್ನೇನು ಮಾಡೋದು ಅಂತ. ಸರಿ ಬಿಡಪ್ಪ ಆಯ್ತು ಬರ್ತೀನಿ ಅಂತ ನಾನು ಮೈಸೂರಿಗೆ ಹೋದೆ. ಆವಾಗ ಶಶಿ ಸರ್ನ ಆಫೀಸಲ್ಲಿ ಕರ್ಕೋಗಿ ಪರಿಚಯ ಮಾಡಿಸ್ದ. ಅವರು ಆಲ್ಮೋಸ್ಟ್ ಅಷ್ಟರೊಳಗೆ ಒಂದು 25-30-50 ಕತೆ ಗಂಟೆ ಕೇಳ್ಬಿಟ್ಟಿದ್ದಾರೆ ಅವರು.
ತುಂಬ ಜಡ್ಜ್ಮೆಂಟ್ ಇದೆ ಅವ್ರಿಗೆ. ಅವ್ರು ಯಾವುದು ಓಕೆ ಮಾಡಿಲ್ಲ. ನಾನು ಹೋಗಿ 2 ಲೈನ್ ಹೇಳಿದೆ, ಇನ್ನೊಂದು ಕತೆ ಮತ್ತು ಇದನ್ನ ಹೇಳಿದೆ. ಸರ್ ಈ ಥರ ಜಸ್ಟ್ ಪ್ರಸಾದ್ ಅವ್ರಿಗೆ ಒಬ್ಬರು ಪ್ರಿನ್ಸಿಪಲ್ ರಿಟೈರ್ಡ್ ಇರ್ತಾರೆ, ಅವರು ತಮ್ಮ ಜೀವಮಾನದ ಸಂಪಾದನೆ ಮತ್ತು ರಿಟೈರ್ಡ್ ಬಂದಿರತಕ್ಕಂಥ ಅಮೌಂಟ್ ಎಲ್ಲ ಸೇರಿಸಿ ಫ್ರೀ ಕಾಲೇಜು ಮತ್ತು ಹಾಸ್ಟೆಲ್ನ ಇಟ್ಟು ಎಜುಕೇಶನ್ ಕೊಡ್ತಾರೆ ಸರ್, ಇದು ಒಂದು ಥ್ರೆಡ್ ಅಂತ ಹೇಳಿದೆ. ಇದನ್ನ ಮಾಡ್ಬೇಡ ಬಿಡ್ರಿ ಅಂತ ಇಷ್ಟೇ ನಾನು ಹೇಳಿದ್ದು ಕತೆನ. ನೆಕ್ಸ್ಟ್ ನನಗೆ ಬಂದು ಫುಲ್ ರೀಡಿಂಗ್ ಕೊಡಿ, ಇದನ್ನ ಖಂಡಿತ ಮಾಡೋಣ ಅಂತ ಹೇಳಿದ್ರು. ನಾನು ಅದೇ ಊರಿಂದ ಬಂದಿದ್ದ ಸ್ಕ್ರಿಪ್ಟ್ ಬೆಂಗಳೂರಲ್ಲಿ ಇತ್ತು. ಸರಿ ಸರ್ ನಾನು ಒಂದು ವಾರ ಟೈಮ್ ಕೊಡಿ, ನಾನು ಇನ್ನೊಂದ್ಸತಿ, ಯಾಕೆಂದ್ರೆ ನಾವು ಯಾವಾಗಲೂ ಬರೆದು ಇಟ್ಟಿರ್ತೀವಿ, ಅದು ಓದಿದ್ಮೇಲೆ ನಮ್ಗೆ ಇನ್ನೂ ಚೆನ್ನಾಗಿ ಹೇಳ್ಬೋದು ಅಂತ ಒಂದು 4-5 ದಿನ ಟೈಮ್ ಕೇಳ್ಕೊಂಬಂದು ನಾನು ಮತ್ತೆ ಹೋಗಿ ಅವರ ಕತೆ ಹೇಳಿದಾಗ ಅವರು ಒಪ್ಕೊಂಡ್ರು. ಅದಾದ್ಮೇಲೆ ಒಂದು ಸ್ವಲ್ಪ ಸಜೆಷನ್ ಎಲ್ಲ ಕೊಟ್ಟರು. ನಮ್ಮ ರಘು ನಿಡುವಳ್ಳಿ ಸರ್ ಇಲ್ಲಿದ್ದಾರೆ, ಅವರು ತುಂಬ ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದಾರೆ. ಅವರು ನಮ್ಮ ಜೊತೆಲಿ ಕೂತ್ಕೊಂಡು ಅದೆಲ್ಲ ಸಂಭಾಷಣೆ ಬರೆದು ಮತ್ತೆ ಅವರಿಗೆ ನಮ್ಮ ಪ್ರೊಡ್ಯೂಸರ್ ಅವರ ಅಣ್ಣ ಶ್ರೀಧರ್ ಸರ್ ಅಂತ ಅವರು ಮತ್ತೆ ಅವ್ರಿಗೆಲ್ಲ ಕೂತ್ಕೊಂಡು ಕತೆ ಹೇಳಿದಾಗ ತುಂಬ ಖುಷಿಯಾದರು. ಅಲ್ಲಿಂದ ಈ ಥರ ಈ ಸಿನಿಮಾನ ಶುರು ಮಾಡಿದ್ದು ನಾವು. ಅದಾದ್ಮೇಲೆ ನಾನು ಜಸ್ಟ್ ಪಾಸ್ ಇರ್ಬೋದು, ಪರಸಂಗ ಇರ್ಬೋದು, ದೊಡ್ಡಟಿ ಬೋರ್ಡ್ ಇರ್ಬೋದು, ನಾನು ಮೇಕಪ್ ಕಮ್ಮಿ ಹಾಕೋದಕ್ಕೆ ಸಿನಿಮಾ ಮಾಡಿರೋದು. ಇಲ್ಲಿವರೆಗೆ ಮೇಕಪ್ ಇಲ್ದೇನೆ ಸಿನಿಮಾ ಮಾಡ್ತಿದ್ದೀನಿ ನಾನು. ಈ ಸಿನಿಮಾಗೆ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳೇ ಈ ಸಿನಿಮಾ ಮಾಡಿರೋದು. ಈಗ ಈ ಥರ ಪ್ರೊಡ್ಯೂಸರ್ಸ್ ಅವರು ಸಪೋರ್ಟ್ ಮಾಡೋರು, ಬಟ್ ಹೊಸಬ್ರಿಗೆ ಮಾಡಬೇಕು ಅಂತಲೇ ಶುರು ಮಾಡಿದ್ರು ಆ್ಯಕ್ಚುಲಿ. ಆಮೇಲೆ ಇಲ್ಲ ಈ ಕತೆ ಎಲ್ಲ ಚೆನ್ನಾಗಿದೆ, ಈ ಥರ ಈ ಥರ ಪಾತ್ರಗಳು ಹಾಕೊಂಡು ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಎಲ್ಲ ನಾವು ಡಿಸ್ಕಷನ್ ಮಾಡಿ ಆಗ ರಂಗಣ ರಘು ಸರ್ ಇರ್ಬೋದು, ಸಾಧು ಸರ್ ಇರ್ಬೋದು, ಸುಚಂದ್ರ ಪ್ರಸಾದ್ ಸರ್ ಇರ್ಬೋದು, ಈ ಥರ ಎಲ್ಲ ಕಲಾವಿದರುಗಳನ್ನ ನಮ್ಮ ಅಜ್ಜಿಜಿ ಅವರು, ದಾನಪ್ಪ ಅವರು, ಪ್ರಕಾಶ್ ತುಂಬಿನಾಡು ಅವರು ಎಲ್ಲ ಟೋಟಲ್ ಎಲ್ಲ ಕಲಾವಿದರು ಆ ಪಾತ್ರ ಸೂಟ್ ಆಗೋವ್ರನ್ನೇ ಹಾಕೊಂಡು ಮಾಡಿ ಪರವಾಗಿಲ್ಲ, ಕತೆ ಚೆನ್ನಾಗಿದೆ ಅಂತ ಒಂದು ಸಪೋರ್ಟ್ ಕೊಟ್ಟರು. ಈ ಸಿನಿಮಾಗಳು ಮಾಡೋದು ದೊಡ್ಡದಲ್ಲ, ಬಟ್ ಸಿನಿಮಾನ ಸೆಲೆಕ್ಟ್ ಮಾಡೋ ಪ್ರೊಡ್ಯೂಸರ್ಗೆ ಇರ್ತಕ್ಕಂಥ ಜ್ಞಾನ ಮತ್ತೆ ಆ ಸಿನಿಮಾಗೆ ಸಂಪೂರ್ಣವಾಗಿ ಆ ಸಿನಿಮಾ ಏನ್ ಕೇಳ್ತೋ ಆ ಥರ ಒಂದು ಇನ್ವೆಸ್ಟ್ ಮಾಡೋ ಅಂತ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ತುಂಬಾ ಕಷ್ಟ. ಪ್ಯಾಷನ್ ಇದ್ರೂ ಕತೆ ಸೆಲೆಕ್ಟ್ ಮಾಡೋದು ಒಂದೊಂದ್ಸಲ ಎಡಬಿಡ್ತಾರೆ. ಅದರಿಂದ ಅದನ್ನ ಹೋಲಿಸ್ಕೊಂಡು ನಮ್ಮ ಶಶಿಧರ್ ಸರ್ ಒಂದು ಕತೆ ವಿಚಾರದಲ್ಲಿ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಸಿನಿಮಾ ಮುಗಿಯೋ ತನಕನು ನೀನು ಯಾವುದಕ್ಕೆ ಏನಕ್ಕೆ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀವಿ. ನಮ್ಗೆ ಈಗ ಕಾಲೇಜ್ ಸ್ಟೋರಿ ಅಂದ್ರೆ ಗೊತ್ತಿದ್ದೀನಿ, 200-300-400 ಜನ ಜೂನಿಯರ್ಸ್ ಇರಲೇಬೇಕು. ಒಳಗಡೆ ಶೂಟ್ ಮಾಡ್ತಾರೆ 150-200 ಜನ ಇರಬೇಕು, ಔಟ್ ಸೈಡ್ ಬಂದು 400 ಜನ ಇರಬೇಕು. ಅವ್ರಿಗೇನೆ 1 ಕೋಟಿ ಮೇಲೆ ಆಗ್ಬಿಟ್ಟಿದೆ ಜೂನಿಯರ್ಸ್ ಪೇಮೆಂಟ್. ಆ ಥರದಲ್ಲಿ ನಮ್ಗೆ ಎಲ್ಲ ರೀತಿಯೂ ಸಪೋರ್ಟ್ ಕೊಟ್ಟು ಈ ಚಿತ್ರ ಒಂದು ಅದ್ಭುತವಾಗಿ ಬರೋದಕ್ಕೆ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಶಶಿಧರ್ ಸರ್ ಕಾರಣ. ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಲೇಬೇಕು ನಮ್ಮ ತಂಡದ ವತಿಯಿಂದ ಮತ್ತೆ ನಮ್ಮ ಕಡೆಯಿಂದ. ಮತ್ತೆ ಇನ್ನೊಂದೇನೆಂದ್ರೆ ಈ 500 ಸಿನಿಮಾ ಆದ್ರೂ ನಮ್ಮ ರಂಗಣ ರಘು ಸರ್ ಈಗಲೂ ಅಷ್ಟು ಬಿಸಿ ಇದ್ದಾರೆ ಯಾಕೆ ಅಂತ ನಾನು ಕೂತು ಯೋಚನೆ ಮಾಡ್ತೀನಿ. ನಾನು ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಬ್ಲೇಮ್ ಮಾಡಲ್ಲ, ಬೇಜಾರು ಮಾಡ್ಕೋಬೇಡಿ. ನನಗೆ ತುಂಬಾ ನೀವು ತಿಳ್ಕೊಬೇಕು, ನಿಮ್ಮೆಲ್ಲ ನಾನು ಬೇಜಾರಿಂದ ಹೇಳ್ತೀನಿ ಇಲ್ಲ ಹೇಳ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. 2 ಸಿನಿಮಾ ಮಾಡೋದನ್ನ ಶೆಡ್ ಆಗ್ಬಿಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ನಿಮ್ಮ ನಡವಳಿಕೆಗಳು ಟೈಮ್ ಸೆನ್ಸ್ ಇರಲ್ಲ. ನೀವೇ ಒಂದು ಇದು ಕಾಮಿಡಿ ಹೇಳ್ಬೇಕು, ಬಟ್ ನನಗೊಂದು ಸ್ವಲ್ಪ ಇವಾಗಲೇ ನಾನು ಎಕ್ಸಾಂಪಲ್ 7 ಗಂಟೆ ಪ್ರೆಸ್ ಮೀಟ್ ಅಂತ ಹೇಳಿದೀವಿ, 6:00 ಬರೋದು ನಮ್ ಕರ್ತವ್ಯ ಇರ್ತದೆ. ನಾನು ಡೈರೆಕ್ಟರ್ ಬಂದು 5:30 ಟೀಚರ್ನ ಇಲ್ಲಿ ಪ್ರೇ ಮಾಡಿಸಿ, ಯಾಕೆಂದ್ರೆ ಎಲ್ಲ ಮಕ್ಕಳು ಗೀತಲ್ಲ ನಮ್ಮ ಸರಿಯಾಗಿ ಪ್ರೇ ಆಗೋದ್ರೆ ಈಗ ಯಾವ ಟೀಚರ್ ಆಯ್ತದೆ ಅಂತ ಹಂಗೊಂದು ಟೆಸ್ಟ್ ಮಾಡಿ ಕೂತಿರ್ತೀವಿ. ಇವರು ಕಲಾವಿದರು ಇನ್ನು ಹೊಸವರು ಬೆಳೆಯ ಅಂತವ್ರು ಅರ್ಧ ಗಂಟೆ ಮುಂಚೆ ಬರ್ಬೇಕು. ದೊಡ್ಡ ಸ್ಟಾರ್ಗಳೇ ಟೈಮ್ ಇತ್ತು, ಅರ್ಧ ಗಂಟೆ ಮುಂಚೆ ಬಂದು ನೀವು ಬಂದು ಪ್ರೆಸ್ ಯಾರೋ ಗೊತ್ತಾ ನಿಮ್ಗೆ ಹೋಗಿ ಮಾತಾಡ್ಸ್ಬೇಕು. ಸರ್ ನಾವ್ ಈಗ ಕಲಾವಿದರಾಗಿ ಬಂದೇವಿ, ನಮ್ಮನ್ನು ಬೆಳೆಸಿ ಈ ತರ ಮಾಡಿದೀವಿ, ಒಂದು ಒಳ್ಳೆ ಸಿನಿಮಾ ಟೀಚರ್ ನೋಡೋರ ಅಂತ ಅವ್ರು ಮಾತಾಡ್ಸ್ಬೇಕು. ನೀವು ಅವ್ರ 500 ಸಿನಿಮಾ ಆದ್ರೂ ಇರ್ಲಿ, ಆಮೇಲೆ ಇಬ್ರು ಸಿಕ್ಬಿಟ್ಟು ಹೊರಗಡೆ ಮಾತಾಡ್ಬೇಕು. ಅವ್ರ 500 ಸಿನಿಮಾ ಆದ್ರೂ ಏನ್ ಈಗ ಅಷ್ಟು ಬೇಡಿಕೆ ಇದ್ದಾರೆ ಅಂತ ಅಂದ್ರೆ ಅವರ ಒಂದು ಡೆಡಿಕೇಶನ್. ಸರ್ 9 ಗಂಟೆಗೆ ಬೆಳಗ್ಗೆ ಬರ್ಬೇಕು ಸರ್, ಕರೆಕ್ಟಾಗಿ ಬಂದು 9 ಗಂಟೆಗೆ ಶೂಟಿಂಗ್ ಬರೋರು. ಸರ್ 8:00 ಬರ್ಬೇಕು ಸರ್, ಕರೆಕ್ಟಾಗಿ 8:30. ಸರ್ 5:00 ಕಳಿಸ್ತೀನಿ ಸರ್, ಆಯ್ತಪ್ಪ 6 ಗಂಟೆಗೆ ಕಳಿಸ್ತೀನಿ ಸರ್, ಓಕೆ ಅಪ್ಪ. ಅದ್ರಿಂದ ನೀವು ಗ್ರೋತ್ ಆಗ್ತಿರೋ ಹೊರತು ನೀವೆಂತೂ ಹಾಳಾಗಲ್ಲ. ಇದನ್ನ ದಯವಿಟ್ಟು ಎಲ್ಲ ಪ್ರೆಸ್ ಅವ್ರ ಮುಂದೆ ಏನಕ್ಕೆ ಹೇಳ್ತಿದ್ರೆ, ಹೊಸ ಕಲಾವಿದರುಗಳು ಆಟಿಟ್ಯೂಡ್ಗಳನ್ನ ಬಿಡಿ, ಯಾವನ್ನ ಹೇಳಿದ್ರೆ ಕೇಳಕ್ ಹೋಗ್ಬೇಡಿ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ ಫಸ್ಟ್. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ಈ ಹೀರೋಯಿನ್ಗಳಿಗೆ ನಮ್ಗೆ 4 ಜನ ಹುಡುಗಿರುಗಳು, ಹೀರೋಯಿನ್ಗಳು ಹುಡುಕಿಗೆ ಎಷ್ಟು ಕಷ್ಟ ಅಂದ್ರೆ ಒಂದ್ ಪಿಕ್ಚರ್ ಮಾಡಿರ್ತವೆ. ನಾವು 2006ರಿಂದ ಇಂಡಸ್ಟ್ರಿ ಇದ್ದೀವಿ, ಇನ್ನು ಈಗ ಸ್ಟಾರ್ ಆಗಿರಲ್ಲ, ಅವಾಗ ಏನೂ ಇಲ್ಲ. ಅವಾಗ ನಾವು ನೋಡಿದ್ವಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಕೋಟೆನಲ್ಲಿ ರಾಮಯ್ಯ ಅಂತ ದೊಡ್ಡ ರೈಟರು, ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀವಿ. ಇವಾಗ ನೀವು ಪ್ರೊಡ್ಯೂಸರ್ದು ಇದು ಏನು ಬಯೋಡಾಟಾ, ಡೈರೆಕ್ಟರ್ ಬಯೋಡಾಟಾ ಕೊಡಿ ಅಂತ ಫಸ್ಟ್ ಕತೆ ಕೇಳಬೇಕು.
ಫಸ್ಟ್ ಕತೆ ಕೇಳ್ಬೇಕು, ಇಷ್ಟ ಆಯ್ತು, ಆಮೇಲೆ ನಿಮ್ ಬಯೋಡಾಟಾ ಕೊಡಪ್ಪ ಅಂತ ಕೇಳ್ಬೇಕು. ಕತೆನೇ ಕೇಳಲ್ಲ, ನಿನ್ ಬಯೋಡಾಟಾ ಪ್ರೊಡ್ಯೂಸರ್ ಬಯೋಡಾಟಾ ತಗೊಂಡು ಏನ್ ಮಾಡ್ತಾರೆ ಅವರು? ದುಡ್ಡು 50 ಕೋಟಿ ಸಿನಿಮಾ ತೆಗಿತಾರೆ. ಇವ್ರನ್ನೇನ್ ದೊಡ್ಡ ಮುಂದ್ಗಡೆ ಎಲ್ಲ ಸೀನಲ್ಲಿ ಇಟ್ಟಿರ್ತಾರೆ, ಅವ್ರೇನ್ ಪಾತ್ರ ರೆಕಗ್ನೈಸ್ ಪಾತ್ರ ಇರ್ತದೆ. ಫಸ್ಟ್ ಪಾತ್ರ ಕೇಳ್ಬೇಕು. 50 ಕೋಟಿ ಸಿನಿಮಾದಲ್ಲಿ ಮಾಡ್ಬಿಟ್ಟು ಅಲ್ಲಿ ಜೂನಿಯರ್ಸ್ ತರ ಸೈಡಲ್ಲಿ ನಿಂತ್ಕೊಂಡು ಏನ್ ಮಾಡೋದು? ದುಡ್ಡು ಕೊಡ್ತೀವಿ. ನಾವು ಒಂದು ದಿವಸ ಪಿಕ್ಚರ್ ಮಾಡಿದ್ವಿ 17 ಕೋಟಿ, ಹಾಗೆ ಮಾಡಿದ್ವಿ 2014 ಯಾರು ಯಾವ್ಯಾವ ತರ ಕಲಾವಿದರು ಬಳಸ್ತಾರೆ ದೊಡ್ಡ ದೊಡ್ಡ ಪಿಕ್ಚರ್ ಅಲ್ಲಿ. ಅಂದ್ರೆ ಅಲ್ಲಿ ಒಂದ್ ಸಣ್ಣ ವಿಷಯ ಇದ್ರೂ ಒಂದು ದೊಡ್ಡ ಹಾಕಿರ್ತೀವಿ. ಇವ್ರು ಅರ್ಥ ಮಾಡ್ಕೊಳ್ಳಲ್ಲ. ಫಸ್ಟ್ ನಾವು ಬೆಳಿಬೇಕು ಅಂದಾಗ ಒಂದು ಒಳ್ಳೆ ಹೊಸ ಕಥೆ ಇರ್ತಕ್ಕಂಥ ಪಿಕ್ಚರ್ಗಳಲ್ಲಿ ನಿಮ್ಗೆ ಒಳ್ಳೆ ಪಾತ್ರ ಕೊಟ್ಟಾಗ ಅದ್ರಲ್ಲಿ ನೀವು ಪರ್ಫಾರ್ಮ್ ಮಾಡಿ ಬೆಳೆದಾಗ ಅದ್ರ ಲೆವೆಲೇ ಬೇರೆ, ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ನಿಮ್ಗೆ ಗುರುಸೋದೇ ಬೇರೆ ಇರ್ತದೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಇನ್ನು 1-2-3 ಪಿಕ್ಚರ್ ಮಾಡಿದ್ರೆ ಇವಾಗಲೂ ಯಾರು ಈಗ ಇಟ್ಕೊಳ್ಳೋದು ಇದೆಲ್ಲ ಮಾಡ್ಬೇಡಿ. ಯಾಕಂದ್ರೆ 5 ಕೋಟಿ ರೂಪಾಯಿ ಪ್ರೊಡ್ಯೂಸರ್ ದುಡ್ಡು ಹಾಕಿರೋದು ಇಲ್ಲಿವರೆಗೆ. ಈಗ ರಿಲೀಸ್ಗೆ ಎಷ್ಟಾಗುತ್ತೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸಿನಿಮಾ ತುಂಬಾ ಅದ್ಭುತ ಬಂದಿದೆ. ಟೀಚರ್ ನೋಡಿದ್ದಾರೆ. ನನ್ನ ಕೆಲಸ ಏನು, ಪ್ರೊಡ್ಯೂಸರ್ ಏನ್ ಮಾಡಿದ್ದಾರೆ ಕೆಲಸ, ನಿಮ್ ಕೈಲಿ ಏನ್ ಕೆಲಸ ಮಾಡ್ತೀನಿ ಅಂತ ಗೊತ್ತು. ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ. ಸಿನಿಮಾಗೆಲ್ಲ ಸಪೋರ್ಟಿವ್ ಆಗಿರ್ಬೇಕು. ಈಗ ನೆಕ್ಸ್ಟ್ ಕರೆಕ್ಟ್ ಆಗಿ ಬರಲಿಲ್ಲ ಅಂದ್ರೆ ಬರಕ್ ಹೋಗ್ಬೇಡಿ. ನೀವು ಅವಶ್ಯಕತೆ ಇಲ್ಲ ನಮ್ಗೆ. ಸಿನಿಮಾ ಜನ ನೋಡೋರು, ಟೀಚರ್ ಬಿಡ್ತೀವಿ ನೋಡ್ತಾರೆ, ಚೆನ್ನಾಗಿದ್ರೆ ಖುಷಿ ಪಡ್ತಾರೆ, ಥಿಯೇಟರ್ ಬರ್ತಾರೆ. ಇಲ್ಲ ಅಂದ್ರೆ ಅವ್ರು ಬರಲ್ಲ. ನೀವು ಬಂದ್ರು ಬರಲ್ಲ, ನೀವು ಬಂದಿಲ್ಲ ಅಂದ್ರೂ ಬರಲ್ಲ. ಇದು ಸೀರಿಯಸ್ ಆಗಿ ಹೇಳ್ತಾರೆ. ನಾನು ಈಗ ಇಲ್ಲಿ ಬಿಡಿ, ವಿಷಯ ಆಯ್ತು. ನನ್ನ ಮನಸ್ಸಲ್ಲಿ ಹೇಳಿದೆ, ಯಾಕಂದ್ರೆ ಅದು ಮುಕ್ತಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಡುತ್ತೆ ನನಗೆ. ನಾನು ಟೈಮ್ ನೋಡಿದೆ ಇರ್ತೀನಿ, ನಮಗೆ ಟೈಮ್ ಸೆನ್ಸ್ ಕೆಲಸ ಮಾಡಿ ಅವಾಗಿಂದ ಅದೇ ಮೆಂಟಾಲಿಟಿ ಇರುತ್ತೆ. ಇರ್ಲಿ. ಅದಾದ್ಮೇಲೆ ನಮ್ ಸಾಧು ಸರ್ ಅವ್ರಂದ್ರೆ ಜಸ್ಟ್ ಪಾರ್ಟ್ ಸ್ಟೂಡೆಂಟ್ಸ್ ತರ. ಅವ್ರ 3 ಅವರ್ ಬರ್ಲಿ 6 ಅವರ್ 7 ಅವರ್ ಕೆಲಸ ಮಾಡೋದು ಮಾಡ್ತಾರೆ. ಅವ್ರ ನೋಡಿ, ಅವರು ಅಷ್ಟು ವರ್ಷದಿಂದ ಬಂದು 3-4 ಅವರ್ ಬಂದು ಕೆಲಸ ಮಾಡೋದು ಆ ಸ್ಪೀಡಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಅವ್ರು ಇನ್ನೂ ಇದಕ್ಕೋಸ್ಕರ ಇನ್ನೂ ಉಳಿದಿರೋದು. ಎಷ್ಟು ಸಿನಿಮಾಗಳು ಡೈರೆಕ್ಷನ್ ಮಾಡಿದ್ದಾರೆ, ಎಷ್ಟು ಸಿನಿಮಾ ಆಕ್ಟ್ ಮಾಡಿದ್ದಾರೆ, ಅವೆಲ್ಲ ನೋಡಿರ್ತೀರಿ ನೀವೆಲ್ಲ. ಇನ್ನು ನಮ್ಮ ದಾನಪ್ಪ ಅವ್ರೊಂಥರ ಗುಡ್ ಸ್ಟೂಡೆಂಟ್, ಫ್ರಂಟ್ ಬೆಂಚ್ ಸ್ಟೂಡೆಂಟ್ಸ್ ತರ. ನಮ್ಮ ದಾನಪ್ಪ ಅವರು, ಗೋವಿಂದ ಗೌಡ್ರು, ಮತ್ತೆ ಇನ್ನ ನಮ್ಮ ಪ್ರಕಾಶ್ ಕುಂದ್ರೇಡ್ ಅವರು, ದೀಪಕ್ ರೈ ಅವರು ಕಾಂತಾರ ಅನ್ನೋ ಒಂದು ಹಿಟ್ ಸಿನಿಮಾದಲ್ಲಿ ಅದ್ಭುತವಾಗಿ ಫುಲ್ ಸಿನಿಮಾ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ಅಷ್ಟೇ ವಿದ್ಯಾರ್ಥಿಗಳ ತರ ಇನ್ ಟೈಮ್ ಅವರು ತುಂಬಾ ನೀಟಾಗಿ ಅವ್ರದ್ದು ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಬಂದಿದ್ದಾರೆ. ನೆಕ್ಸ್ಟ್ ಅವ್ರ ಕ್ಯಾರೆಕ್ಟರ್ಗಳೇನು ಮತ್ತೊಂದು ಅದನ್ನ ಮಾತಾಡ್ತೀನಿ. ಈ ಟೀಸರ್ ಏನಂತ ಅಂದ್ರೆ ವಿಷಯ, ನಾವು ಶೂಟಿಂಗ್ ಮುಗಿದ್ಮೇಲೆ ನಮ್ಮ ಸಿನಿಮಾ ಬಗ್ಗೆ ಏನು ಮಾಹಿತಿನ ಹಂಚ್ಕೊಂಡಿರಲಿಲ್ಲ ನಾವು. ಇದು ಒಂದು ನಮ್ಮ ಜಸ್ಟ್ ಪಾಸ್ ಅನ್ನೋ ಒಂದು ಚಿತ್ರ ನಡೆದಿದೆ, ಟೀಸರ್ ಬಿಟ್ಟಿದ್ದಾರೆ. ಆ ಟೀಸರ್ ನೋಡಿದಾಗ ಹೇಗಿದೆ ಅನ್ನೋ ಒಂದು ಪಬ್ಲಿಸಿಟಿ ನಮ್ಗೆ ಮುಂದಕ್ಕೆ ಶುರು ಮಾಡೋದಕ್ಕೋಸ್ಕರ ರಿಲೀಸ್ ಜನವರಿ ಎಂಡಲ್ಲಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಅದಕ್ಕೋಸ್ಕರ ಇದೊಂದು ಪ್ರಥಮ ಪ್ರೆಸ್ ಮೀಟ್ ನಾವು ಇಟ್ಕೊಂಡಿರೋದು. ಇನ್ನು ಅದು ಬಿಟ್ರೆ ನಮ್ಮ ಹರ್ಷವರ್ಧನ್ ರಾಜು ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಒಳ್ಳೆ ಕೀಬೋರ್ಡಿಸ್ಟ್ ಕೂಡ. ಮತ್ತೆ ನಮ್ಮ DOP ಸುಜಯ್ ಕುಮಾರ್ ಅಂತ ಅವರು ಸತ್ಯಗಡೆ ಅವ್ರ ಜೊತೆ ಎಲ್ಲ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಹಿಂದೆ ಒಂದು 3 ಸಿನಿಮಾ ಮಾಡಿದ್ದಾರೆ. ಒಂದು ಒಳ್ಳೆ ಎಲ್ಲ ನೋಡಿರ್ತೀರಿ ಅವ್ರ ವರ್ಕು, ಒಂದು ಒಳ್ಳೆ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇನ್ನು ಅದು ಬಿಟ್ಟರೆ ಎಡಿಟರ್ KM ಪ್ರಕಾಶ್ ಅವರು ಗೊತ್ತಿರ್ತದೆ ನಿಮಗೆ. ಈಗ ಆಲ್ಮೋಸ್ಟ್ ಕಾಟೇರ ಇರ್ಬೋದು, ಕಾಂತಾರ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ 250-300 ಸಿನಿಮಾ ಮಾಡಿದ್ದಾರೆ. ಅವರು ಈ ಸಿನಿಮಾದ ಎಡಿಟ್ರು. ಟೆಕ್ನಿಷಿಯನ್ ಎಲ್ಲ ಆಲ್ಮೋಸ್ಟ್ ಟಾಪ್ ಟೆಕ್ನಿಷಿಯನ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದು. ನಾವು ಏನ್ ಕೇಳಿದೀವಿ ಅದೆಲ್ಲನೂ ಕೊಟ್ಟು ನಮ್ಮ ಪ್ರೊಡ್ಯೂಸರು ಈ ಸಿನಿಮಾನ ಹೊಸಬರಿಗೋಸ್ಕರ ಒಂದು ಅವ್ರು ಎಷ್ಟು ಸತಿ ಹೇಳಿದಾರೆ ಅಂದ್ರೆ ಯೂತ್ ಬೆಳೆಸ್ಬೇಕನ್ರಿ, ಹೊಸಬರನ್ನ ಬೆಳೆಸ್ಬೇಕು. ನಮ್ಮ ಸಂಸ್ಥೆಯಿಂದ ಒಂದು 10 ಜನ ಹೊರಗಡೆ ಬಂದು ಈ ಸಂಸ್ಥೆಯಿಂದ ಬಂದು ಅಂತ ಹೇಳ್ಬೇಕಂದ್ರೆ ಅಂತ 10 ಸತಿ 100 ಸತಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಪ್ರೊಡ್ಯೂಸರ್ಗೆ ಬೆಂಗಳೂರು ನಿಲ್ಲೋಣ. ನನಗೆ ಈ ಸಿನಿಮಾ ಗೆಲ್ಲೋದ್ರಲ್ಲಿ ಕಿಂಚಿತ್ತು ಅನುಮಾನ ಇಲ್ಲ. ಯಾಕೆಂದ್ರೆ ಇದು ಒಂದು ಕಾಲೇಜ್ ಹುಡುಗರಿಗೆ ತುಂಬಾ ಇಷ್ಟ ಆಗಂತ ಒಂದು ಕಂಟೆಂಟ್. ಜಸ್ಟ್ ಪಾಸ್ ಆದ್ರೆ ಎಲ್ಲ ನೋಡಿ, ರಾಜಕೀಯದಲ್ಲಿ ಇರ್ಬೋದು, ಸಿನಿಮಾ ಫೀಲ್ಡಲ್ಲೇ ಇರ್ಬೋದು, ಎಷ್ಟು ಜನ ಡೈರೆಕ್ಟರ್ಗಳು, ಎಷ್ಟು ಜನ ಆರ್ಟಿಸ್ಟ್ಗಳು ಜಸ್ಟ್ ಪಾಸ್ ಆದರೆ ದೊಡ್ಡ ದೊಡ್ಡ ಹೆಸರು ಮಾಡಿರೋರು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಬೇರೆ ಯಾವ್ದೇ ಕ್ಷೇತ್ರದಲ್ಲೂ ಜಸ್ಟ್ ಪಾಸ್ ಆದರೆ ತುಂಬಾ ಒಂದು ಹೆಸರು ಮಾಡಿರ್ತಕ್ಕಂಥ ಇರೋದ್ರಿಂದ ದಯವಿಟ್ಟು ನಾವೆಲ್ಲರೂ ಈ ಮಾಧ್ಯಮ ಮಿತ್ರರು ಈಗ ನಾವೊಂದು ಜಸ್ಟ್ ಪಾಸ್ ಅನ್ನೋದು ಒಂದು ತೇರನ್ನ ರೆಡಿ ಮಾಡಿ ಇಟ್ಟಿದ್ದೀವಿ. ಈ ತೇರು ರೆಡಿ ಆದಾಗ ಜಾತ್ರೆನಲ್ಲಿ 10 ಜನ 20 ಜನ ಹೇಳಿದ್ರೆ ಮುಂದಕ್ಕೆ ಬರಲ್ಲ. ಅದನ್ನ ಸ್ವಲ್ಪ ಎಲ್ಲ ಜನ ಸೇರಿ ಎಳೆದಾಗ ಮಾತ್ರ ಅದು ಮುಂದೆ ಜನ ಜಾತ್ರೆಗೆ ನೋಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ನಿಂತಿರೋಂಥ ಜನಗಳಿಗೆ. ಆ ತರದಲ್ಲಿ ಈ ತೇರನ್ನ ಜಸ್ಟ್ ಪಾಸ್ ಅನ್ನೋ ತೇರನ್ನ ಕರ್ನಾಟಕ ತುಂಬಾ ಎಳೆದು ಇದೊಂದು ಅದ್ಭುತವಾಗಿ ಯಶಸ್ವಿ ಮಾಡೋದಕ್ಕೆ ನಿಮ್ಮ ಅಮೂಲ್ಯವಾದ ಸಹಕಾರ ನಮಗೆ ಬೇಕು. ನೀವೆಲ್ಲರೂ ಸಹಕಾರ ಕೊಡಿ. ಮತ್ತೆ ಇನ್ನು ಎಲ್ಲ ನಮ್ಮ ಕಲಾವಿದರುಗಳು ಇನ್ನೆಲ್ಲರೂ ಟೆಕ್ನಿಷಿಯನ್ಗಳೆಲ್ಲ ಅದ್ಭುತವಾಗಿ ಸಾಥ್ ಕೊಟ್ಟು ಎಲ್ಲ ತುಂಬಾ ಚೆನ್ನಾಗಿ
ಪರ್ಫಾರ್ಮ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ. ಈ ಮನಸ್ಸಲ್ಲೇನು ಇಟ್ಕೊಳಕ್ಕೆ ಹೋಗ್ಬೇಡಿ, ಇರಲಿ ಅಲ್ಲಿಗೆ ಅದು ವಿಷಯ. ಬೇರೆ ಇನ್ಯಾರು ಹೆಸರುಗಳು ಬಿಟ್ಟಿದ್ರೆ ಕ್ಷಮೆ ಇರಲಿ. ಇನ್ನೆಲ್ಲ ಟೆಕ್ನಿಷಿಯನ್ಸ್ ಕಲಾವಿದರುಗಳು, ಥ್ಯಾಂಕ್ ಯು ನಿಮ್ಮೆಲ್ಲರ ಸಹಕಾರ. ಎಲ್ಲ ಕಲಾವಿದರಿಗೂ ಮತ್ತೆ ತಂತ್ರಜ್ಞರಿಗೂ ನಮಸ್ಕಾರ ಹೇಳ್ತೀನಿ. ಹಾಗೂ ನಮ್ಮ ಹಿರಿಯ ನಟರಾದ ಅವರಿಗೂ ನಮಸ್ಕಾರ ಹೇಳ್ತೀನಿ. ನಮ್ಮ ರಘು ಡೈರೆಕ್ಟರ್ ಸರ್ ರಘು ಹೇಳಿದಂಗೆ ನಾವು ತುಂಬಾ ಸ್ಟೋರಿಗಳು ಕೇಳಿದ್ವು, ಬಟ್ ಯಾವ್ದೋ ನಮ್ಗೆ ಸೆಟ್ ಆಗಿರಲಿಲ್ಲ. ರಘು ಅವರು ಸ್ಟೋರಿ ಹೇಳಿದ್ರು, ಅದರಲ್ಲಿ ಈ ಸ್ಟೋರಿ ಕಾಲೇಜಿದ್ದು ನಮ್ಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಇವತ್ತು ಲೈಫಲ್ಲಿ ಟೆನ್ಷನ್ ಇರುತ್ತೆ, ಒಂದು ಕಾಮಿಡಿ ಹೋಗಿದ್ರೆ ಟೆನ್ಷನ್ ಎಲ್ಲ ದೂರ ಹೋಗಿ ನಮ್ದೇ 1-2 ಗಂಟೆ ಫಿಲಮ್ ನೋಡ್ಬೋದು. ಆ ಉದ್ದೇಶದಿಂದ ಅವ್ರು ಹೇಳಿ ಸ್ಟೋರಿ ನಮ್ಗೆ ಇಷ್ಟ ಆಗಿ ನಮ್ಮ ಬ್ರದರ್ ಹತ್ರ ಡಿಸ್ಕಸ್ ಮಾಡಿ ಆ ಸ್ಟೋರಿ ಸೆಲೆಕ್ಟ್ ಮಾಡಿದ್ವು. ಹಾಗೂ ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ್ದು. ಯಾವುದೇ ಒಬ್ಬ ಆರ್ಟಿಸ್ಟ್ ಕೂಡ ನಾವು ರೆಕಮೆಂಡೇಶನ್ ತಗೊಂಡಿಲ್ಲ. ಪ್ರತಿ ಆರ್ಟಿಸ್ಟ್ ಕೂಡ ನಾವು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ್ದು. ಹಾಗೂ ನಾನು ಚಿತ್ರರಂಗದಲ್ಲಿ ನಾನು ಕಷ್ಟಪಟ್ಟಿದ್ದೆ ಅನ್ನೋ ಚಾನ್ಸ್ಗೋಸ್ಕರ. ಗಾಂಧಿನಗರದಲ್ಲಿ ನಾನು ಅವಾಗ ಆಕ್ಟಿಂಗ್ಗೋಸ್ಕರ ತುಂಬಾ ಡೈರೆಕ್ಟರ್ ಹತ್ರ ಅಲ್ದಿದ್ದೆ. ಆ ನೋವು ನನ್ನಲ್ಲಿತ್ತು. ಈ ಸತಿ ನಾನು ಹೊಸ ಆರ್ಟಿಸ್ಟ್ಗಳಿಗೆ, ಹೊಸ ಕಲಾವಿದರಿಗೆ ಚಾನ್ಸ್ ಕೊಡ್ಬೇಕು ನನ್ನ ಸಿನಿಮಾ ಮುಖಾಂತರ. ಅದರಿಂದ ನಾನು ಕಷ್ಟಪಟ್ಟಂತ ಒಂದು ಹೊಸ ಆರ್ಟಿಸ್ಟ್ಗಳಿಗೆ ಆಗ್ಬಾರ್ದು, ಅವ್ರಿಗೆ ಅನುಕೂಲ ಆಗಲಿ ಅಂತ ಇದೊಂದು ಚಿತ್ರ ಮಾಡಿದ್ದೀನಿ. ಈ ಚಿತ್ರಕ್ಕೆ ತಮ್ಮ ಎಲ್ಲ ಸಹಕಾರ ಹೀಗೆ ಇರಲಿ. ಮುಂದಿನ ದಿನಗಳಲ್ಲಿ ನಮ್ಮಂತ ಹೊಸ ಪ್ರೊಡ್ಯೂಸರ್ಗಳನ್ನ ಬೆಳೆಸಂತ ಕಾರ್ಯಕ್ರಮಗಳು ಮಾಧ್ಯಮದವರು ಮಾಡಬೇಕು. ಎಲ್ಲ ಹಳೆಯ ಪ್ರೊಡ್ಯೂಸರ್ಗೆ ಮಾಡ್ತೀರಾ, ಹೊಸ ಪ್ರೊಡ್ಯೂಸರ್ ಬೆಳೆಸ್ಬೇಕು ನೀವು. ನಮ್ಮಂತವ್ರು ಬೆಳೆದ್ರೆ ಮತ್ತೆ ಹೊಸ ಪ್ರೊಡ್ಯೂಸರ್ಗಳು ಈ ರಂಗಕ್ಕೆ ಬರ್ತಾರೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಹಾಗೂ ದೊಡ್ಡ ಟಿ ಬೋರೇಗೌಡ ಜಸ್ಪಾಸ್ಗೆ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇವಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಹಂತದಲ್ಲಿದೆ. ಆಲ್ಮೋಸ್ಟ್ ಎಲ್ಲ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇನ್ನು 10 ಡೇಸಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ಫಿನಿಶ್ ಆಗುತ್ತೆ. ಈ ಸಿನಿಮಾದಲ್ಲಿ ಅದ್ಭುತವಾಗಿ ಹಾಡುಗಳೆಲ್ಲ ಮೂಡಿ ಬಂದಿದೆ. 5 ಸಾಂಗ್ಸ್ ಇದೆ. ಒಂದು ಕಾರ್ತಿಕ್ ಹಾಡಿರೋದು, ಅದಕ್ಕೆ ಅದ್ಭುತವಾಗಿ ಪ್ರಮೋದ್ ಮರವಂತಿ ಅವರು ಲಿರಿಕ್ಸ್ ಬರೆದಿದ್ದಾರೆ. ಮತ್ತೆ ಹೇಮಂತ್ ಅಣ್ಣ ಹಾಡಿದ್ದಾರೆ. ಮತ್ತೆ ಸಾಧು ಸರ್ ಆಕ್ಟ್ ಮಾಡಿರೋ ಸಾಂಗಿಗೆ ಶರಣ್ ಸರ್ ಹಾಡಿದ್ದಾರೆ. ಮತ್ತೆ ಒಂದು ಗ್ರೂಪ್ ಸಾಂಗ್ ಇದೆ. ಮತ್ತೆ ಇನ್ನೊಂದು ಡ್ಯೂಯೆಟ್ ಸಾಂಗ್ ಇದೆ. ಸೊ ಎಲ್ಲರೂ ಈ ತಂಡಕ್ಕೆ ನೀವು ತುಂಬಾ ಕಷ್ಟಪಟ್ಟು ನಾವೆಲ್ಲ ಕೆಲಸ ಮಾಡಿದ್ದೀವಿ. ಪ್ರೊಡ್ಯೂಸರ್ ತುಂಬಾ ನಾವು ಏನೇನು ರಿಕ್ವೈರ್ಮೆಂಟ್ಸ್ ಇದೆಲ್ಲ ನಮಗೆ ಹೇಳಿದ್ದಾರೆ. ಈ ಸಿನಿಮಾವನ್ನು ಎಲ್ಲರೂ ಗೆಲ್ಲಿಸಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಟೀಸರ್ ನೋಡಿದ್ವಿ, ತಾವೆಲ್ಲ ನೋಡಿದ್ವಿ. ಎಲ್ಲ ಕಲಾವಿದರೆ, ಸ್ನೇಹಿತರೆ, ಮಾಧ್ಯಮ ಮಿತ್ರರು, ಮೊದಲನೇದಾಗಿ ಆಗಲೇ ನಮ್ಮ ಬ್ರದರ್ ಅವರು ಹೇಳಿದ್ರು, ಮತ್ತೆ ರಘು ಅವರು ಹೇಳಿದ್ರು, ಸಿನಿಮಾ ನಮ್ಮ ಬ್ರದರ್ ಅವರ ಒಂದು ಹುಚ್ಚು ಅಂತೀವಿ ನಾವೆಲ್ಲ. ಅವ್ರು ಚಿಕ್ಕದ್ರಿಂದ ಸಿನಿಮಾ ಮಾಡಬೇಕು ಅಂತೇಳಿ ಮನೆ ಬಿಟ್ಟು ಬೆಂಗಳೂರು ಬಂದು ಗಾಂಧಿನಗರದ ನಾನು ಹೇಳ್ತಾ ಇದ್ದೆಲ್ಲ ನಮ್ಮಂಥವ್ರಿಗೆಲ್ಲ ಫಿಲಮ್ ಎಲ್ಲ ಬೇಡ, ನಮ್ಗೆ ಆಗ ಬರಲ್ಲ ಅಂತ ಹೇಳಿ ಕೇಳ್ತಿಲ್ಲ. ಬಹಳಷ್ಟು ಪ್ರಯತ್ನವನ್ನ ಪಡೆದ್ರು ಸಿನಿಮಾ ಮಾಡಬೇಕು ಅಂತ ಹೇಳಿ. ಅವರ ಒಂದು ಅದೃಷ್ಟನೇ ಏನೋ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಸಿನಿಮಾ ಮಾಡೋದಕ್ಕೆ. ತದನಂತರ ಉದ್ಯಮದಲ್ಲಿ ಬಹಳ ಯಶಸ್ಸನ್ನ ಕಂಡು ನಂತರ ನಂದೇ ಸ್ವಂತ ಫಿಲಮ್ ತೆಗಿಬೇಕು ಅಂತ ಹೇಳಿ ಬಹಳಷ್ಟು ಆಸೆಯನ್ನ ಪಟ್ರು. ನಾನು ಸುಧಾ ಅದಕ್ಕೆಲ್ಲ ಸಹಕಾರವನ್ನ ಕೊಟ್ಟು ಬಹಳಷ್ಟು ಕಥೆಗಳನ್ನ ಕೇಳಿದ್ರು. ಜಸ್ಟ್ ಪಾಸ್ ಅನ್ನೋ ಒಂದು ಸ್ಟೋರಿನ ತಂದ ಮೇಲೆ ನಾವು ಜೀವನದಲ್ಲಿ ಜಸ್ಟ್ ಪಾಸ್ ಆದ್ರೆ ಅವನು ಜಸ್ಟ್ ಪಾಸ್, ನಾನು ಜಸ್ಟ್ ಪಾಸ್. ನಂಗೆ ಹೆಂಗ್ ಜಸ್ಟ್ ಪಾಸ್ ಅಂತ ಹೇಳಿದ್ರೆ SLC ರಿಸಲ್ಟ್ ಬಂದಾಗ ಪಾಸ್ ಅಂತ ಹೇಳಿ ನಾನು ರಘುಗಲೇ ನಮ್ಮ ಸ್ನೇಹಿತರು ರಘುವರು ಇದ್ದಾರೆ, ನಮ್ಮ ರವಿಯವ್ರ ಜೊತೆ ಬರೋಕೆ ಹೇಳ್ಕೊಂಡ್ ಬಂದೆ. ನನಗೆ SLC ರಿಸಲ್ಟ್ ಬಂದಾಗ ಪಾಸ್ ಅಂತ ಅಲ್ಲ ಸ್ಕೋರ್ ಹಾಕಿದ್ರು. ಸ್ಕೋರ್ ನೋಡಿ ನನಗೆ ಡೌಟ್ ಇತ್ತು, ಆ ಸ್ಕೋರ್ ಅಲ್ಲಿ ಪಾಸ್ ಆಗಿ ಸಾಧ್ಯನೇ ಇಲ್ಲ ಕಣ ಅಂತ 3 ಸಲ ಮಾಸ್ಟರ್ ಕೇಳಿದೆ. ಪಾಸ್ ಕಣ ಬಟ್ ಡೌಟ್ ಆಗಿ ನಾವು ಫ್ರೆಂಡ್ ಕಳಿಸ್ದೆ, ನೋಡ್ಕೊಂಡ್ರೆ ಡೌಟ್ ಇದೆ, ಆ ಸ್ಕೋರ್ ಪಾಸ್ ಆಗಿ ಸಾಧ್ಯನೇ ಇಲ್ಲ ಅಂತ. ಅಷ್ಟು ಸ್ಕೋರ್ ಕಮ್ಮಿ ಬಂತು. ಜಸ್ಟ್ ನೆಕ್ ಮೂಮೆಂಟ್ ಎಲ್ಲ ಸಬ್ಜೆಕ್ಟ್ ಅದು. ಆ ಜಸ್ಟ್ ಪಾಸ್ ಆದ ಅನುಭವ ಇತ್ತು ನನಗೆ. ಹಾಗಾಗಿ ಫಿಲಮ್ ಜಸ್ಟ್ ಪಾಸ್ ಅಂತಿದೆ. ನಮ್ಮ ಮೊದಲ ಚೊಚ್ಚಲ ಒಂದು ಪ್ರಯತ್ನ ನಮ್ಮ ಬ್ರದರ್ದು. ಅಟ್ಲೀಸ್ಟ್ ಜಸ್ಟ್ ಪಾಸ್ ಆಗಾರ ಪಾಸ್ ಆಗಿ ಸಿನಿಮಾ ಅನ್ನೋದು ಒಂದು ಆಸೆ ಇದೆ. ತಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಿನಿಮಾನು ಚೆನ್ನಾಗಿ ಮೂಡ್ ಬಂದಿದೆ. ಹೀರೋ ಹೀರೋಯಿನ್ಗಳು ಮತ್ತು ಸಹ ಕಲಾವಿದರು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ನೈಜವಾಗಿ ಜನರಿಗೆ ಏನ್ ಬೇಕು, ಜನರು ಅಂದ್ರೆ ಜಸ್ಟ್ ಪಾಸ್ ಆದ ನಿರೀಕ್ಷೆ ಏನಿರ್ತದೆ, ಮತ್ತೊಂದು ಒಳ್ಳೆ ಟೋಟಲ್ ಪ್ಯಾಕೇಜ್ ಫ್ಯಾಮಿಲಿ ನೋಡುವಂತಹ ಚಿತ್ರ ಆಗಿದೆ.
ಮತ್ತೆ ಮನರಂಜನೆ ಇದು ಆಕ್ಟಿಂಗ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮತ್ತೆ ಎಲ್ಲ ಮಾಧ್ಯಮ ಮಿತ್ರರು ಪ್ರಾರ್ಥನೆ ಮಾಡೋದು ಇಷ್ಟೇ, ನಾನು ಈ ತರ ಚೊಚ್ಚಲ ಪ್ರಯತ್ನವನ್ನ ಮಾಡೋರಿಗೆ ತಾವು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಹೆಚ್ಚು ಪ್ರಚಾರವನ್ನ ಕೊಡೋದ್ರ ಮುಖಾಂತರ ಈ ಚಿತ್ರ ಯಶಸ್ಸಾಗಿ ತಾವೆಲ್ಲ ಸಾಕಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಇಲ್ಲಿ ಇದನ್ನ ಸೇರಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಬಗ್ಗೆನೇ ಹೇಳಬೇಕು. ಅವ್ರ ಜೊತೆ ನಂದು 2ನೇ ಸಿನಿಮಾ, ಮುಂಚೆ ಪ್ರಸಂಗ ಮಾಡಿದ್ದೆ, ಇದು ನಂದು 2ನೇ ಸಿನಿಮಾ. ಈ ಸಿನಿಮಾದ ಫಸ್ಟ್ ಟೈಮ್ ನನಗೆ ಕತೆ ಹೇಳಿದ್ರು, ಒಂದು ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ ಇಬ್ರು. ಸರ್ ಈ ಥರ ಹಿಂಗೆ ಕತೆ ಇದೆ ಸರ್, ಪ್ರೊಡ್ಯೂಸರ್ ಎಲ್ಲ ಓಕೆ ಆಗಿದ್ರೆ ಬನ್ನಿ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಥ್ರಿಲ್ ಆಯಿತು. ಕತೆ ಚೆನ್ನಾಗಿತ್ತು, ಇದಕ್ಕೆ ಏನು ಟೆಕ್ನಿಕಲ್ ಆಗಿ ನೀವು ಏನು ಬೇಕು ಅದನ್ನು ಎಕ್ಸ್ಪೆಕ್ಟಿಂಗ್ ನೀವು ಸಿನಿಮಾ ಮಾಡಿ ಅಂತ ಹೇಳಿದ್ರು. ಓಕೆ ಆಯಿತು ಸರ್ ಮಾಡೋಣ ಅಂದಾಗ ನೆಕ್ಸ್ಟ್ ನಮ್ಮ ಶಶಿಧರ್ ಹತ್ರ ಕರ್ಕೊಂಡು ಹೋದ್ರು. ಅವ್ರಿಗೂ ಸಹ ನಿಮ್ಮ DOP ಏನು ಬೇಕು ಅದು ರಿಕ್ವೈರ್ಮೆಂಟ್ ಕೊಡಿ, ಚೆನ್ನಾಗಿ ಮಾಡಲಿ ಅಂತ ಹೇಳೋರು. ಸೊ ಅದರಿಂದ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿಗೆ ಮಾತಾಡ್ಲಿಕ್ಕೆ ನನಗೆ ತುಂಬ ಭಯ ಆಗುತ್ತೆ. ಓಕೆ, ಎನಿವೆ ಥ್ಯಾಂಕ್ ಯು. ರಘು ಸರ್ ಜೊತೆ ನಾನು ಹಿಂದೆ ಕೆಲಸ ಮಾಡಿದ್ದೀನಿ, ಅದ್ಭುತವಾದ ಎಲ್ರಿಗೂ ನಾನೇ ಹೇಳಬೇಕಾಗಿಲ್ಲ. ಅವ್ರ ಸಹಕಾರ ಚೆನ್ನಾಗಿತ್ತು ಅಲ್ಲಿ ಸೆಟ್ ಅಲ್ಲಿ. ಆಮೇಲೆ ಎಲ್ಲ ನ್ಯೂ ಕಮರ್ಸ್ ಇದ್ರು ನಮ್ಮ ಜೊತೆಯಲ್ಲಿ, ಅವರು ಸಹ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ರಿಗೂ. ಬಟ್ ಅದಕ್ಕೆ ಮೇಜರ್ ಆಗಿ ಈಗ ನೆಕ್ಸ್ಟ್ ಈಗ ಏನು ರಿಲೀಸ್ ಇದೆ, ರಿಲೀಸ್ ಆದಾಗ ಈ ಸಿನಿಮಾ ರಿಸಲ್ಟ್ ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಇಟ್ಸ್ ಜಸ್ಟ್ ಪಾಸ್ ಮೂವಿ, ನಾನು ಜಸ್ಟ್ ಪಾಸ್ ಸ್ಟೂಡೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್. 90-80 ದಶಕದಲ್ಲಿ ಓದೋರಿಗೆ ಗೊತ್ತಾಗುತ್ತೆ ದೊಡ್ಡ ವಿಚಾರ ಅನ್ನೋದು ಜಸ್ಟ್ ಪಾಸ್ ಅನ್ನೋದು. ಸೊ ನನಗೆ ಡೈರೆಕ್ಟರ್ ಸಾಂಗ್ ಬರೆಯೋದಕ್ಕೆ ಕರೆದಾಗ ಆ ಲೈನ್ ಹೇಳ್ತಿದ್ದಾಗೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದ್ರೆ ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಜಸ್ಟ್ ಪಾಸ್ ಆದವರಿಗೆ ಒಂದು ಕಾಲೇಜ್ ಮಾಡೋದು ಅಂತ. ರೀಸೆಂಟ್ ಆಗಿ ಒಂದು ಫೇಸ್ಬುಕ್ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅಂದ್ರೆ ನಾವು ಒಂದಿಷ್ಟು ಕಾಲೇಜ್ಗಳು ಇಷ್ಟು 100% ರಿಸಲ್ಟ್ ಬಂತು, ನಮ್ಮಲ್ಲಿ ಟಾಪರ್ಸ್ ಬಂದ್ರು, ಸ್ಟೇಟ್ ಟಾಪರ್ಸ್ ಬಂದ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಆಮೇಲೆ ನಾವು ರೆಕಾರ್ಡ್ ತೆಗೆದು ನೋಡಿದ್ರೆ ಅವರು ಕಾಲೇಜಿಗೆ ಸೇರಿಸ್ಕೊಳ್ಳೋದೇ 90% ಮೇಲೆ ಇರೋನ್ನ, 10th ಅಲ್ಲಿ 90% ಮೇಲೆ ಇರೋದೇ ತಗೊಂಡು PUC ಎಲ್ಲರೂ 90% ಮೇಲೆ ತೆಗೆದು ದೊಡ್ಡ ವಿಷಯ ಅಲ್ಲ. ಸೊ ಮತ್ತೆ ಆಂಕರ್ ಹೇಳಿದ್ರು ಅನುಷಾ ಅವರು, ಜಸ್ಟ್ ಪಾಸ್ ಆದವರೇ ಇವಾಗೆಲ್ಲ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರೋದು. ಹಾಗಾಗಿ ಜಸ್ಟ್ ಪಾಸ್ ಅನ್ನೋದು ತುಂಬಾ ದೊಡ್ಡ ವಿಚಾರ. ಅದನ್ನ ಆ ಐಡಿಯಾ ಬಂದಿರೋದೇ ತುಂಬಾ ಒಂದು ವಾವ್ ಅನಿಸ್ತು ಡೈರೆಕ್ಟರ್ ಹೇಳಿದಾಗ. ಇನ್ನು ನಾನು ಒಂದು ಸುಂದರವಾದಂತಹ ಹಾಡನ್ನ ಬರೆದಿದ್ದೀನಿ. ನಾನು ಮತ್ತೆ ಹರ್ಷವರ್ಧನ್ ತುಂಬಾ ಟೈಮಿಂದ ಒಂದು ವರ್ಕ್ ಮಾಡಬೇಕು, ಒಂದು ಒಳ್ಳೆ ಸಾಂಗ್ ಮಾಡಬೇಕು ಅಂತ ತುಂಬಾ ಕಾಯ್ತಾ ಇದ್ವಿ. ಅದಕ್ಕೆ ಜಸ್ಟ್ ಪಾಸ್ ಒಂದು ಅದ್ಭುತವಾದಂತಹ ಅವಕಾಶ ಮಾಡಿಕೊಡ್ತು ಅಂತ ಹೇಳ್ಬೋದು. ಸೊ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಪಾಸ್ ಸಿನಿಮಾ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. ಕರೆದಿದ್ರು. ಆ ಸಿನಿಮಾ ನೋಡಿದಾಗಲೇ ವಿಚಾರನೇ ಚೆನ್ನಾಗಿದೆ ಅಂತ ಅನ್ಸಿ ನಾವು ನನ್ಗನ್ಸಿದ್ದನ್ನ ಅನಿಸಿಕೆ ಹಂಚ್ಕೊಂಡಿದ್ದೆ, ಆ ರೀತಿ ಪರಿಚಯ ಆಗಿದ್ದು. ಅದಾದ್ಮೇಲೆ ಅವ್ರ ಜೊತೆ ಈ ಪಿಕ್ಚರ್ಗೆ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ. ಏನಂದ್ರೆ ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ಹೇಳಿದಾಗ್ಲೇನೆ ತುಂಬಾ ಚೆನ್ನಾಗಿ ಅನಿಸ್ತು, ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ವಿಚಾರ ಅಂತ ಅನಿಸ್ತು. ಅದಾದ್ಮೇಲೆ ಅವರು ಒಟ್ಟಾರೆ ಒಂದು ಚಿತ್ರಕಥೆನ ಒಂದು ಕೀ ಡೈಲಾಗ್ ಸಮೇತನೇ ಬರ್ಕೊಂಡಿದ್ರು. ಅಂದ್ರೆ ಅದಾದ್ಮೇಲೆ ನನ್ನ ಅನಿಸಿಕೆ ಏನೇನಿದೆ ಅದ್ರ ಜೊತೆಗೆ ನನ್ಗನ್ಸಿದ್ದು ವಿಚಾರಗಳನ್ನೆಲ್ಲ ಅವ್ರ ಜೊತೆ ಶೇರ್ ಮಾಡಿಕೊಂಡು ಅವ್ರ ಜೊತೆ ನಾನು ಕೂಡ ಸಂಭಾಷಣೆಯಲ್ಲಿ ಒಂದು ಭಾಗ ಆಗಿದ್ದೀನಿ. ದೊಡ್ಡ ಕಲಾವಿದರು ದಂಡೆ ಇದೆ ಈ ಸಿನಿಮಾದಲ್ಲಿ. ಇಂಥ ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋದು ಖುಷಿ. ಮತ್ತೆ ನಾನು ಸಿನಿಮಾ ಕೂಡ ನೋಡಿದ್ದೀನಿ. ಅವ್ರು ಏನ್ ಹೇಳಿದ್ರು ಅದಕ್ಕಿಂತ ತುಂಬಾ ಚೆನ್ನಾಗಿ ರಿಚ್ ಆಗಿದೆ. ಅಂದ್ರೆ ಅದಕ್ಕೆ ಕಾರಣ ಪ್ರೊಡ್ಯೂಸರ್, ಆ ಪ್ರೊಡಕ್ಷನ್ ವ್ಯಾಲ್ಯೂ, ದೊಡ್ಡ ದೊಡ್ಡ ಕಲಾವಿದರನ್ನು ಕೊಟ್ಟಿದ್ದಾರೆ, ಮತ್ತೆ ಏನ್ ರಿಕ್ವೈರ್ಮೆಂಟ್ ಕೇಳಿದರೆ ಡೈರೆಕ್ಟರ್ ಅದನ್ನೆಲ್ಲವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನನ್ನ ಭಾಗ ಆಗಿರೋದು ತುಂಬಾ ಖುಷಿ ಇದೆ. ಅವಕಾಶ ಕೊಟ್ಟಂತ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು. ಪ್ರಣಾಮಗಳು. ಸೊ ಆಗ್ಲೇ ಹೇಳ್ದಂಗೆ ಜಸ್ಟ್ ಪಾಸ್ ಆದವ್ರನ್ನ ಇದ್ರಲ್ಲಿ ಆಯ್ಕೆ ಮಾಡಿದಾರೋ ಗೊತ್ತಿಲ್ಲ, ನಾನಂತೂ ಜಸ್ಟ್ ಪಾಸ್. ಯಾಕಂದ್ರೆ SSLC ನನ್ನ ರಿಸಲ್ಟ್ ಬಂದಾಗ ನಾ ಫಸ್ಟ್ ಬಂದು ನಮ್ಮ ತಾಯಿಗೆ ಮಾರ್ಕ್ಸ್ ಹೇಳಿದ್ದು 365 ಮಾರ್ಕ್ಸ್ ಬಂದಿದೆ ನನಗೆ. ನಮ್ಮಮ್ಮ ಪಾಸ್ ಫೇಲ್ ಹೇಳಪ್ಪ ಅಂತ, ಪಾಸು ಅಂತ ಹೇಳ್ಬಿಟ್ಟು. ಅಂದ್ರೆ ಪಾಸ್ ಜಸ್ಟ್ ಪಾಸ್ ಆದವರು ಇವತ್ತು ಅವರು ನಮ್ಮ ಡೈರೆಕ್ಟರ್ ಮೈಂಡ್ ಅಲ್ಲಿ ಏನಿದೆ ಅಂತಂದ್ರೆ ಜಸ್ಟ್ ಪಾಸ್ ಆದವರು ರ್ಯಾಂಕ್ ಬಂದವ್ರಿಗಿಂತ ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನೋ ಮನೋಭಾವದಿಂದ ಈ ಸಿನಿಮಾ ಮಾಡಿರೋದು. ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ನೋಡಿದಂಗೆ ನೀವು ನೋಡ್ತಿರೋಂಗೆ ಸಾಧನೆ ಮಾಡ್ತಾ ಇದ್ದಾರೆ. ಹಂಗಂತ ರ್ಯಾಂಕ್ ಬಂದಿರೋ ಸಾಧನೆ ಮಾಡಿಲ್ಲ ಅಂತಲ್ಲ, ಅವರು ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇದು ಯಾರು ಇನ್ಸ್ಪೈರ್ ಮಾಡ್ಬೇಕು ನಾವು ಅನ್ನೋದು ಒಂದು ಮೂಲ ಉದ್ದೇಶ ಅವ್ರಿಗೆ. ಯಾಕಂದ್ರೆ ಎಲ್ಲರೂ ಇವತ್ತು ಸಿನಿಮಾ ನೋಡ್ತಿದ್ವಿ, ನಾವು ರ್ಯಾಂಕ್ ಬರಬೇಕು ಅಥವಾ ಏನೋ ಒಂದು ಅಚೀವ್ ಮಾಡಬೇಕು,
ಎಲ್ಲರಲ್ಲೂ ಫಸ್ಟ್ ಇರಬೇಕು ಅನ್ನೋದನ್ನ ಇಟ್ಕೊಂಡೇ ಸಿನಿಮಾ ಮಾಡ್ತಾರೆ ಹೊರತು ಒಬ್ಬ ಸಾಮಾನ್ಯನ ಒಬ್ಬ ಜಸ್ಟ್ ಪಾಸ್ ಬಂತವನ್ನ ಗಮನದಲ್ಲಿ ಇಟ್ಕೊಂಡು ಸಿನಿಮಾ ಮಾಡೋದು ಕಡಿಮೆ. ಅದನ್ನ ಯೋಚನೆ ಮಾಡಿದ್ರೆ ಒಂದು ನಿರ್ದೇಶಕರ ಒಂದು ಬುದ್ಧಿವಂತಿಕೆಗೆ ಸಾಕ್ಷಿ ಅಂತ ಹೇಳೋದು. ಯಾಕಂದ್ರೆ ಎಲ್ಲರೂ ರಾಜನ ಬಗ್ಗೆ ಯೋಚನೆ ಮಾಡ್ತಾರೆ, ಒಬ್ಬ ಮಂತ್ರಿ ಬಗ್ಗೆ ಯೋಚನೆ ಮಾಡ್ತಾರೆ, ಸಾಮಾನ್ಯ ಸೈನಿಕರು ಹೊಡೆದಾಡ್ಸಕ್ತಿರ್ತಾರೆ, ಅವ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಸೊ ಆ ತರ ಸಾಮಾನ್ಯ ಸೈನಿಕರ ಬಗ್ಗೆ, ಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿರೋದು ಅವರ ಟ್ಯಾಕ್ಸ್ಗೆ ಒಂದು ಶರಣು. ಅವರು ಮನನೊಂದು ಹೇಳ್ತಾ ಇದ್ರು, ಕಲಾವಿದರ ಬಗ್ಗೆ ಆಗ್ಲಿ ಇನ್ನೊಬ್ಬರ ಬಗ್ಗೆ ಆಗಲಿ. ಯಾಕಂದ್ರೆ ನಿರ್ಮಾಪಕರು ಹೇಳಿದ್ರು, ಸೊ ನಾನು ಎಷ್ಟು ಕಷ್ಟಪಟ್ಟೆ ಬಂದು ನನಗೆ ಕೊನೆಗೂ ಅವಕಾಶ ಸಿಗ್ಲಿಲ್ಲ, ಸೊ ಹಾಗಾಗಿ ನಾನು ಈ ಸಿನಿಮಾ ಮಾಡಕ್ ಹೊರಟೆ ಅಂತ ಹೇಳ್ಬಿಟ್ಟು. ನೋಡಿ ಅವ್ರ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ, ನಾನು ಪಟ್ಟಿರೋ ಕಷ್ಟನ ಕಲಾವಿದರು ಹೊಸಬರು ಪಡಬಾರದು ಅನ್ನೋದು ಮನಸ್ಥಿತಿ. ಆ ಮನಸ್ಥಿತಿಗೆ ನಿರ್ದೇಶಕರು ಒಂದು ಹೊಸಬರಿಗೆ ಸಿನಿಮಾ ಮಾಡೋಣ ಅನ್ನೋದು ಎರಡು ಮಿಂಗಲ್ ಆಗ್ಬಿಟ್ಟು ಈ ಸಿನಿಮಾ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಮನಸ್ಸಲ್ಲಿರೋದ್ರಿಂದ ಅವ್ರು ನಿಮ್ಗೆ ಯಾರಿಗೂ ಬೈದಿಲ್ಲ, ನಮ್ಗೆ ಯಾರಿಗೂ ಬೈದಿಲ್ಲ. ಅವ್ರು ಏನ್ ಹೇಳಿದ್ರೆ ಕಾಮಿಡಿಯಾಗಿ ಹೇಳಿದ್ದಾರೆ, ಅವ್ರಿಗೆ ಆಸೆ ಪ್ರಜ್ಞೆ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಅದರಿಂದ 35% ಬಂದಿತ್ತು ನನಗೂ ಅನ್ನೋದನ್ನ ಆಸೆ ಮೂಲಕವಾಗಿ ಹೇಳಿದ್ರು. ಸೊ ಅವರ ಹಾಸ್ಯ ಪ್ರಜ್ಞೆಗೆ ಮತ್ತು ಅವರ ಬುದ್ಧಿವಂತಿಕೆಗೆ ನಾವು ಯಾವಾಗಲೂ ಶರಣರಾಗಿರ್ತೀವಿ. ಸೊ ಹಾಗೆ ರಂಗಯ್ಯ ರಘು ಸರ್ ನನಗೆ ಅವ್ರ ಮಾನಸಿಕ ಗುರುಗಳು. ಯಾಕಂದ್ರೆ ಅವ್ರ ಜೊತೆ ಫಸ್ಟ್ ಆಕ್ಟ್ ಮಾಡಿದೆ ನಾನು ಒಂದು ಅಭಿಮಾನಿ ಅಂತ ಸಿನಿಮಾದಲ್ಲಿ. ನಾನು ಆಕ್ಟ್ ಮಾಡೋದಕ್ಕಿಂತ ಜೊತೆಗೆ ಅವ್ರು ಆಕ್ಟ್ ಮಾಡೋದನ್ನೇ ನೋಡ್ತಾ ನಿಲ್ತಾ ಇದ್ದೀನಿ. ಸೊ ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ಆಕ್ಟ್ ಮಾಡಕ್ ನಿಂತಿದ್ದು, ಜೊತೆಗೆ ಸಿಕ್ಕಿದ್ದು, ಜೊತೆಗೆ ಸಾರು ಸಾರು, ಸುಚೇಂದ್ರ ಪ್ರಸಾದ್ ಸಾರು, ಪ್ರಕಾಶ್ ಕುಮ್ಮಿನಾಡ್ ಅವರು, ಹೀಗೆ ಹಲವಾರು ಕಲಾವಿದರ ಜೊತೆಗೆ ನನಗೆ ಆಕ್ಟ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ರಘು ಸರ್ಗೆ ಮತ್ತೆ ನಿರ್ಮಾಪಕರಿಗೆ ನಾನು ಋಣಿಯಾಗಿರ್ತೀನಿ. ಮತ್ತೆ ಈ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗೋದ್ರಲ್ಲಿ ಸಂದೇಹ ಇಲ್ಲ. ಯಾಕಂದ್ರೆ ಒಳ್ಳೊಳ್ಳೆ ತಂತ್ರಜ್ಞರಿದ್ದಾರೆ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಹೀರೋಯಿನ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಅವ್ರು ಮಾತ್ರ ಅಲ್ಲ, ಜೊತೆಗಿರೋರು ಕೂಡ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ನಾನು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಧನ್ಯವಾದ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ವೃಂದದವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ, ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಈ ಜಸ್ಟ್ ಪಾಸ್ ಅನ್ನೋದು ಏನಂದ್ರೆ ಬಹುಮುಖ್ಯ. ಎಲ್ಲರೂ ಫಸ್ಟ್ ಕ್ಲಾಸ್ ಆದವ್ರ ಬಗ್ಗೆ ಮಾತಾಡ್ತಿರ್ತಾರೆ, ಅದೇ ತರ ಜಸ್ಟ್ ಪಾಸ್ ಆದವ್ರ ಬಗ್ಗೆನೂ ಮಾತಾಡ್ಬೇಕು ಅಂದ್ರೆ ಅವರಲ್ಲಿ ತುಂಬಾ ವಿಷಯಗಳು ಸಿಗುತ್ತೆ. ಫಸ್ಟ್ ಕ್ಲಾಸ್ಗಿಂತ ಜಸ್ಟ್ ಪಾಸ್ಗೆ ತುಂಬಾ ವಿಷಯಗಳು ಸಿಗ್ತಾ ಇರ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ನಾನು ಕೂಡ ನನ್ನ SLC ಮಾರ್ಕ್ಸ್ 227 ಜಸ್ಟ್ ಪಾಸ್ ನಾನು. ಮತ್ತೆ 5ನೇ ತರಗತಿಯಿಂದ 10 ನಾನು ಡಿಗ್ರಿವರೆಗೂ ನಾನು ಹಾಸ್ಟೆಲಲ್ಲೇ ಓದಿದ್ದು. ನಮ್ಮ ಜಸ್ಟ್ ಪಾಸ್ ಚಿತ್ರನೂ ಕೂಡ ಹಾಸ್ಟೆಲಲ್ಲಿ ಏನ್ ನಡೆಯುತ್ತೆ, ಜಸ್ಟ್ ಪಾಸ್ ಏನ್ ನಡೆಯುತ್ತೆ ಅಂತ ಬೇಗ ಕ್ಯಾಚ್ ಆಗೋದನ್ನ ನೀವು ನೋಡಿ ಬೇಕಾದ್ರೆ ಯಾರನ್ನಾದ್ರು ಗುರು ಏನಾಯ್ತೀಯ ಅವರೇ ಕೇಳೋದು. ಜಸ್ಟ್ ಪಾಸ್ ಆದ್ರೆ ಸಡನ್ ಕೇಳೋದು, ಸಿಗರೇಟ್ ಸೇತಿ ಗುರು, ಸಿಗರೇಟ್ ಹೋಗ್ರು ಅಂತ ಹಿಂಗೆ ಕೇಳ್ತಾರೆ. ನೀವು 5 ಫಸ್ಟ್ ಕ್ಲಾಸ್ ಆಗಿರೋರು ತುಂಬಾ ಬೆಳೆದಿರೋರ ಹತ್ರ ಹೋಗಿ ನೀವೇನು ಕೇಳಕ್ಕಾಗಲ್ಲ, ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರ ಜೊತೆ ನೀವು ಕಮ್ಯುನಿಕೇಶನ್ ಜೆಲ್ಲಾಗಕ್ಕೆ ಅಷ್ಟೊಂದು ಸಮಯ ಹಿಡಿಯುತ್ತೆ. ಯಾಕೆ ಈ ಜಸ್ಟ್ ಪಾಸ್ ಚಿತ್ರವನ್ನ ನೀವು ನೋಡ್ಬೇಕು ಅಂದ್ರೆ, ಎಲ್ಲರ ನಿಜ ಜೀವನದಲ್ಲಿ ನಡೆದಿರುವಂತಹ ಚಿತ್ರಣಗಳನ್ನ ಒಂದಷ್ಟು ಆಯ್ದ ಭಾಗಗಳನ್ನೇ ತಗೊಂಡೇ ಈ ಸಿನಿಮಾ ಮಾಡಿರೋದು. ನಮ್ಮ ಜೀವನದಲ್ಲೂ ನಡೆದಿರುತ್ತೆ, ನಿಮ್ಮ ಜೀವನದಲ್ಲೂ ಕೂಡ ನಡೆದಿರುತ್ತೆ. ನಮ್ಮ ಪಾತ್ರ ಬಂದು ಇದರಲ್ಲಿ ಒಂದು PC ಪಾತ್ರ. PC ಪಾತ್ರ ನನ್ನ ಕೆರಿಯರ್ ಅಲ್ಲಿ ಟಿವಿಗಳಲ್ಲಿ ಕಾಮಿಡಿ ಮಾಡ್ತಾ ಬಂದಿದ್ದು. ಈ ಒಂದು ಚಿತ್ರದಲ್ಲಿ ನಾನು PC ಕ್ಯಾರೆಕ್ಟರ್ ಸೀರಿಯಸ್ ಆಗಿರ್ತೀನಿ. ಕಾಂಬಿನೇಷನ್ ಬಂದು ದೀಪಕ್ ರೈ ಸರ್ ಮತ್ತೆ ಅಂತಾರಲ್ಲ, ಅವ್ರ ಜೊತೆ ನನ್ನ ಕಾಂಬಿನೇಷನ್. ಅವ್ರು ಮಂಗಳೂರು ಭಾಷೆ ಮಾತಾಡ್ತಾರೆ. ನಮ್ಮ ನಿರ್ದೇಶಕರು KM ರಘು ಸರ್ ಅವರು, ಇಲ್ಲ ನೀವು ಹಳೆ ಮೈಸೂರು ಭಾಗ, ನಮ್ಮ ಮಂಡ್ಯ ಮೈಸೂರು ಭಾಗದ ಭಾಷೆನೇ ನೀವು ಮಾತಾಡ್ಬೇಕು. ಅಲ್ಲ ಮಾರ್ಯ, ಮೇಲಿಂದ ಬಿದ್ದ ನಮ್ಗೆ ಭಯ ಆಗ್ಲಿಲ್ವಾ? ಸುಮ್ಮನಾರಿರೋ ಮಾರ್ಯ, ಈ ಭಾಷೆ ನಂದು, ಈ ತರ ಇರುತ್ತೆ. ಹಂಗಾಗಿ ಈ ಸಿನಿಮಾ ಖಂಡಿತ ಎಲ್ರಿಗೂ ರೀಚ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗುತ್ತೆ. ಯಾಕಂದ್ರೆ ಹಾಡಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಫಸ್ಟ್ ಒಂದು ಸಿನಿಮಾದಲ್ಲಿ ಮದುವೆ ಅಂತ ನಾವು ಅನ್ಕೊಂಡ್ರೆ ಇನ್ವಿಟೇಷನ್ ಕೊಡೋದೇ ಸಾಂಗು, ಅದು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಹಾಡುಗಳು ತುಂಬಾ ಚೆನ್ನಾಗಿದೆ. KM ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ. ರಘು ನಿಡೋಳಿ ಸರ್ ಇದ್ದಾರೆ. ಒಳ್ಳೆ ದೊಡ್ಡ ತಂತ್ರಜ್ಞರು ಇರೋದ್ರಿಂದ ಇದು ದೊಡ್ಡ ಸುದ್ದಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಆಶೀರ್ವಾದ ಮಾಡಿ, ಎಲ್ಲ ಅಭಿಮಾನಿ ದೇವರುಗಳು ಕನ್ನಡ ಸಿನಿಮಾಕ್ಕೆ ತುಂಬಾ ಸಪೋರ್ಟ್ ಮಾಡಿ. ಮತ್ತೆ ಈ ಸಿನಿಮಾದಲ್ಲಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ನಿರ್ದೇಶಕರು KM ರಘುವಣ ಹಾಗೆ ನಿರ್ಮಾಪಕರು, ಸಿನಿಮಾ ವೃಂದದವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಈ ಸಿನಿಮಾನ ಯಾರು ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ನೋಡಿ. ಕನ್ನಡ ಅಭಿಮಾನಿಗಳು ಕನ್ನಡ ಸಿನಿಮಾವನ್ನ ತಪ್ಪದೇ ಥಿಯೇಟರ್ ಬಂದು ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಚಾಮುಂಡೇಶ್ವರಿ. ಫಸ್ಟ್ ಆಶಾ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಬಂದಿದ್ರೆ ಚೆನ್ನಾಗಿರೋದು. ಅವ್ರ ಹತ್ರ ಆಡಿಷನ್ ನಡೀತದೆ ಅಂತ ಹೇಳಿದಕ್ಕೆ ಅಟೆಂಡ್ ಮಾಡಿದೆ. ಸೊ ಅಲ್ಲಿಂದ ಸೆಲೆಕ್ಟ್ ಆಗಿತ್ತು. ಸೊ ಆಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಶಶಿಧರ್ ಸರ್
ದ ಮೇನ್ ಮ್ಯಾನ್ ಅಂತ ಹೇಳ್ಬೋದು, ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾನೆ ಹೇಳ್ಬೋದು. ಪ್ರಾಬ್ಲಿ ಒಂದು ಸ್ಮೂತ್ ವೇರಲ್ಲಿ ನಡ್ಕೊಂಡಾಯ್ತು. ಶೂಟಿಂಗ್ ಶುರುವಾಗಿದ್ದ ದಿನದಿಂದ ಮುಗಿಯೋವರೆಗೂ ಅಷ್ಟೇ ತುಂಬಾ ಸೊ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ರಂಗಾಯಣ ರಘು ಸರ್, ಸಾಧು ಸರ್, ದೀಪಕ್ ಸರ್, ಜಿಜಿ ಸರ್ ಮತ್ತೆ ದಾನಪ್ಪ ಸರ್ ಎಲ್ಲರೂ ತುಂಬಾ ಸ್ವೀಟ್ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ DOP ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಕ್ಕೆ ನಮ್ನೆಲ್ಲರೂ ಥ್ಯಾಂಕ್ ಯು. ಅಂಡ್ ಆಫ್ ಕೋರ್ಸ್ ಶ್ರೀ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕೈಂಡ್. ಅಂಡ್ ಎಲ್ಲ ಬಾಯ್ಸ್ ಅಂಡ್ ಗರ್ಲ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್ ದ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಸಾಫ್ಟ್ ಒಬೀಡಿಯಂಟ್ ಸ್ಟೂಡೆಂಟ್. ಸೊ ಒಬೀಡಿಯಂಟ್ ಅಂದ ತಕ್ಷಣ ನೀವು ಥಿಂಕ್ ಮಾಡ್ಬೋದು ಪ್ರಾಬ್ಲಿ 95, 90 ಬರುತ್ತೆ ಅಂತ. ಇಲ್ಲ, ಒಬೀಡಿಯಂಟ್ ಆದ್ರೂ ನನಗೂ ಕೂಡ ಬರೋದು 35 ಮಾರ್ಕ್ಸ್ ಅಷ್ಟೇನೆ. ಸೊ ಇನ್ನ ಹೆಚ್ಚಿನ ಮಾಹಿತಿ ಐ ಥಿಂಕ್ ಸಿನಿಮಾ ನೋಡಿದ್ರೆ ಇನ್ನೂ ಜಾಸ್ತಿ ಸಿಗ್ಬೋದು. ಬಟ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್, ನಮ್ ಸಿನಿಮಾದಿಂದ ಒಂದು ಒಳ್ಳೆ ಕಾಂಟೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ ಎಲ್ರಿಗೂ. ಇವಾಗಿನಿರೋ ಯೂತ್ಗೆ ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ ಸಿನಿಮಾ. ಸೊ ಥ್ಯಾಂಕ್ ಯು. ಯಾಕೆ ಅದಕ್ಕೆ ಅವರು ಆಕ್ಚುಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಸರ್ ಬರ್ಬೇಕು ಅಂತ ನಾನು ಅವರನ್ನ ಇಲ್ಲಿವರೆಗೂ ಕೊನೆಯಲ್ಲಿ ಕರೆಯೋಣ ಅಂತ. ಅಂಡ್ ಒಂದ್ಸರಿ ಅನುಷ್ ಅವರೇ ತುಂಬಾ ಥ್ಯಾಂಕ್ಸ್. ಫಸ್ಟ್ ಎಲ್ಲಾರು ಟೆಕ್ನಿಷಿಯನ್ಸ್ ಅಡ್ರೆಸ್ ಮಾಡಿ ಅವ್ರ ಹತ್ರ ಮಾತಾಡ್ತಿದ್ದು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ರಿ. ಎಲ್ಲ ಇವೆಂಟ್ ಅಲ್ಲೂ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದಿರುವಂತಹ ಮಾಧ್ಯಮ ಹಿರಿಯರಿಗೆ ಮತ್ತು ಎಲ್ಲ ಗೆಳೆಯರಿಗೆ ತುಂಬಾ ಥ್ಯಾಂಕ್ಸ್. ಲಾಸ್ಟ್ ನನ್ನ ಬಗ್ಗೆ ಹೇಳ್ತೀನಿ, ನಿರ್ದೇಶಕರ ಬಗ್ಗೆ ಹೇಳ್ತೀನಿ. ಫಸ್ಟು ಒಂದು ಒಳ್ಳೆ ಕಥೆ ಮಾಡ್ಕೊಂಡಿದ್ರು, ಒಂದು ಒಳ್ಳೆ ಕಥೆ ಮಾಡಿಕೊಂಡು ಅದಕ್ಕೆ ಒಂದು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಆ್ಯಂಡ್ ಸಂಭಾಷಣೆಗಾರರಾಗಿ ನಮ್ಮ ರಘು ನಿಡ್ವಳಿಯವ್ರ ಸರ್ ಬಂದು ಜೊತೆ ಕೂತು ಸಂಭಾಷಣೆ ಬರುತ್ತೆ, ಒಂದು ಒಳ್ಳೆ ಕಥೆ ರಚನೆ ಆಗಿರುತ್ತೆ. ಅದಾದ್ಮೇಲೆ ಅದು ಯಶಸ್ವಿಯಾಗಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲರಿಗೂ ತುಂಬಾ ರಿಚ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಅದು ಕಾರಣಕರ್ತರು ನಮ್ಮ ನಿರ್ಮಾಪಕರು. ಆ ನಿರ್ಮಾಪಕರು ಶಶಿ ಸರ್ ನಮ್ಮ ನಿರ್ದೇಶಕರು ಏನೇನೆಲ್ಲ ಕೇಳಿದ್ರು, ಯಾವಾಗೆಲ್ಲ ಕೇಳಿದ್ರು, ಎಷ್ಟೆಲ್ಲ ಕೇಳಿದ್ರು, ಪ್ರತಿಯೊಂದನ್ನು ಏನು, ಯಾಕೆ, ಹೆಂಗೆ ಅಂತ ಕೇಳಿದ್ದಾರೆ. ಪ್ರತಿಯೊಂದು ಅರ್ಥ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅವರು ಕಲಾವಿದರಾಗಿ ಬಂದವರು, ಅವ್ರಿಗೆ ಗೊತ್ತು ಪ್ರತಿಯೊಂದು ಕಷ್ಟ. ಟೆಕ್ನಿಷಿಯನ್ಸ್ ಕಷ್ಟ ಗೊತ್ತು, ಕಲಾವಿದನ ಕಷ್ಟ ಗೊತ್ತು, ಒಬ್ಬ ನಿರ್ದೇಶಕರ ಕಷ್ಟ ಗೊತ್ತು. ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ಏನೂ ಕೇಳ್ದೇನೆ ಸಿನಿಮಾನ ಒಬ್ಬ ನಿರ್ದೇಶಕರು ಹಿಂಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೋ ಅದಕ್ಕಿಂತ 10 ಪಟ್ಟು ಇನ್ನೂ ಚೆನ್ನಾಗಿ ಬರೋ ಹಾಗೆ ಮಾಡಿಕೊಟ್ಟಿರೋ ನಮ್ಮ ನಿರ್ಮಾಪಕರಿಗೆ ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ನಿಮ್ಮಂತ ಪ್ಯಾಷನೇಟ್ ನಿರ್ಮಾಪಕರಿಗೆ ಅಂಡ್ ಮತ್ತೆ ಇಷ್ಟೊಂದು ಕಲೆ ಬಗ್ಗೆ ಇಷ್ಟೊಂದು ಆಸಕ್ತಿ ಮತ್ತೆ ಗೌರವ ಕೊಡ್ತಿದ್ದೀರಾ. ಇಲ್ಲಿಂದನೇ ಒಂದು ನಿಮಗೆ ಒಂದು ರಾಯಲ್ ಸರ್ವಿಸ್ ಸರ್, ಥ್ಯಾಂಕ್ ಯು. ಅಂಡ್ ನಮ್ಮ ಮೈಸೂರವರೇ ಒಂದೊಂದು ಚಿಕ್ಕ ಸ್ವಾರ್ಥ ಇರುತ್ತೆ. ಈ ಮೈಸೂರಿಂದ ದೊಡ್ಡ ಪ್ರೊಡ್ಯೂಸರ್ ಯಾರಪ್ಪ ಅಂತ ಅಂದ್ರೆ ನೆಕ್ಸ್ಟ್ ಶಶಿ ಸರ್ ಹೆಸರು ಬರಬೇಕು ಅನ್ನೋದು ಒಂದು ನನಗೆ ಒಂದು ಆಸೆ ಇದೆ. ಅದಾದ್ಮೇಲೆ ಇದರಲ್ಲಿ ಇಷ್ಟೋ ವರ್ಷಗಳ ಕಾಲ ಸತತವಾಗಿ ನಮ್ಮ ನಾಡಿನ ಜನತೆಗೆ ಮನೋರಂಜನೆ ನೀಡ್ತಾ ಬಂದಿರುವಂತ ನಮ್ಮ ರಂಗಾಯಣ ರಘು ಸರ್, ಸಾಧು ಕೋಕಿಲ ಸರ್, ನಿಜವಾಗ್ಲೂ ಮಹಾರಾಜರೇ ಇವರು ಕಲೆ ಅಂತ ಬಂದಾಗ ಇವ್ರ ಜೊತೆ ಆಕ್ಟ್ ಮಾಡಿದ್ದು ನನ್ನಲ್ಲಿರೋ ಕಲಾವಿದನಿಗೆ ಒಂದು ತೃಪ್ತಿ ಕೊಟ್ಟಿದೆ. ಬಿಕಾಸ್ ರಂಗಾಯಣ ರಘು ಸರ್ ಕಾಮಿಕ್ ಡೈಲಾಗ್ ಆಗಲಿ, ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಅವ್ರ ಪ್ರತಿ ಪಾತ್ರಕ್ಕೂ ಅವರು ಆ ಪ್ರಿಪರೇಷನ್ಸ್ ಇರುತ್ತಲ್ಲ, ಇದು ನಾವು ಸಾಯೋವರೆಗೂ ಕಲಿತಾನೆ ಇರಬೇಕು ಇದರಿಂದ. ಯಾಕಂದ್ರೆ ನಮ್ಗೆ ಯಾವ್ದು ಆಕ್ಟಿಂಗ್ ಸ್ಕೂಲ್ ಆಗಲಿ ಇನ್ಸ್ಟಿಟ್ಯೂಷನ್ ಆಗಲಿ ಹೋಗಿರಲ್ಲ. ಸೊ ಇವ್ರ ಮೇಲೆ ಇವರೆಲ್ಲ ಟಿವಿಲೋ ಇಲ್ಲ ಸಿನಿಮಾ ಪರದೆ ಮೇಲೆ ನೋಡಿ 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 ಏನೋ ಕಲಿತಿರ್ತೀವಿ. ನಾವೆಲ್ಲ ಸಬ್ ಕಾನ್ಶಿಯಸ್ ಮೇಲೆ ಕೂತ್ಕೊಂಡು ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಅವ್ರು ನಮಗೆ ಹೆಲ್ಪ್ ಮಾಡ್ತಿರ್ತಾರೆ. ಓಕೆ ಸರ್ ಆ ತರ ಪರ್ಫಾರ್ಮ್ ಮಾಡಿದ್ರಲ್ವಾ, ನಾವು ಈ ತರ ಏನಾದ್ರು ಮಾಡ್ಬೋದು, ಓಕೆ ಅದನ್ನ ಇನ್ಸ್ಪೈರ್. ಸೊ ಇದೆಲ್ಲ ನಿಮ್ಮಿಂದ ತುಂಬಾ ಕಲ್ತಿದ್ದೀನಿ ರಂಗಾಯಣ ರಘು ಸರ್, ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ನನ್ನ ಮೊದಲನೇ ಸಿನಿಮಾ ಇರುವುದಲ್ಲ ಅವರು ಬಿಟ್ಟು ಈ ಸಿನಿಮಾದ ಎಡಿಟರ್ KM ಪ್ರಕಾಶ್ ಸರ್ ಇದಕ್ಕೂ ಎಡಿಟ್ ಮಾಡಿದ್ದಾರೆ. ಅಂಡ್ ಹರ್ಷವರ್ಧನ್ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 4 ಸಾಂಗ್ ಇದೆ ಮತ್ತೆ ಒಂದು ಬಿಟ್ಟಿದೆ. ನನ್ನ ಪ್ರಕಾರ ಹರ್ಷವರ್ಧನ್ ಸರ್ ಈ ಮೂವಿ ಆದ್ಮೇಲೆ ಒಂದು ಬ್ರ್ಯಾಂಡ್ ಆಗೋ ಎಲ್ಲ ಸಾಧ್ಯತೆ ಇದೆ ಸರ್. ಅಂಡ್ ಮತ್ತೆ ಕಲಾವಿದರಲ್ಲಿ ಜಿಜಿ ಸರ್ ಒಟ್ಟಿಗೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನಮ್ಮ ಶೂಟಿಂಗ್ ಟೈಮ್ ಅಲ್ಲಿ. ಆಮೇಲೆ ದೀಪಕ್ ಸರ್ ಇದ್ದಾರೆ, ಪ್ರಕಾಶ್ ತಮಿಳ್ನಾಡು, ತುಂಬಾ ಹಂಬಲ್. ಕೆಲವರು ಹೇಳ್ತಿದ್ದೀನಿ ಇವರೆಲ್ಲ ಇಷ್ಟು ಹೆಸರು ಮಾಡಿದಾರೋ ಇವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲರೂ ಏನು ಅಂದ್ರೆ ಟೆನ್ಷನ್ ಆಗೋದಾಗ್ಲಿ ಭಯ ಆಗೋದಾಗ್ಲಿ ಏನೂ ಆಗಲ್ಲ. ತುಂಬಾನೇ ಕಂಫರ್ಟ್ ಝೋನ್ ಕೊಡ್ತಾರೆ.
ಆ್ಯಂಡ್ ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ ಸಾಕಷ್ಟು ಜನ ಬಂದಿಲ್ಲ ಇವತ್ತು. ವಿಶ್ವಾಸ್ ಮತ್ತೆ ನಿಖಿಲ್, ಅಭಿ, ಗಗನ್ ಇವರೆಲ್ಲ ನಿಜವಾಗ್ಲೂ ನನ್ನ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಆಫ್ ಸ್ಕ್ರೀನ್ ಕೂಡ. ಆ್ಯಂಡ್ ಪ್ರಣತಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಭವಿಷ್ಯ ಅವರು ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸಿದ್ರೆ, ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಕೊನೆಯದಾಗಿ ಹೇಳ್ತೀನಿ. ಇದರಲ್ಲಿ ನನ್ನ ಹೆಸರು ಅರ್ಜುನ್ ಅಂತ. ನನ್ನಂತ ಕ್ವಾಡ್ಲಿ ಹುಡುಗ ಯಾರು ಇರಲ್ಲ ಅಂತ ಒಬ್ಬ ಹುಡುಗ ಇದರಲ್ಲಿ. ಹೆಂಗೆ ಅಂದ್ರೆ ಕ್ಲಾಸಲ್ಲಿ ಫ್ರೆಂಡ್ಸ್ಗೂ ಗೋಳಿಕೋತೀನಿ, ಲೆಕ್ಚರರ್ಸ್ಗೂ ಗೋಳಿಕೋತೀನಿ, ಮತ್ತೆ ಪ್ರಿನ್ಸಿಪಲ್ಗೂ ಗೋಳಿಕೋತೀನಿ, ಆ್ಯಂಡ್ ಇಷ್ಟಪಟ್ಟ ಹುಡುಗಿನೂ ಗೋಳಿಕೋತೀನಿ. ಸ್ವಲ್ಪ ನಂತರ ಅಂತೂ ಹೇಳಿದ್ರೆ ಆಗಲ್ಲ. ಆ್ಯಂಡ್ ಕೊನೆಯದಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಸರು ಜಸ್ಟ್ ಪಾಸ್ ಅಂತ. ಇದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ನಿರ್ಮಾಪಕರಿಗೆ ಡಿಸ್ಟಿಂಕ್ಷನ್ ಅಲ್ಲಿ ಇದು ಅವರು ಪಾಸ್ ಆಗಲಿ ಅನ್ನೋದು ನನ್ನ ಒಂದು ಪರ್ಸನಲ್ ಆಸೆ. ಅದನ್ನ ಈಡೇರಿಸಿ ಅಂತ ನಿಮ್ಮೆಲ್ಲ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಜಿ ಕನ್ನಡ, ಕಲರ್ಸ್ ಕನ್ನಡ, ಸ್ಟಾರ್ ಸುವರ್ಣ, ಉದಯ ಟಿವಿದೆಲ್ಲ ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಜಸ್ಟ್ ಪಾಸ್ ಅಂತ ಬಂದಾಗ ಫಸ್ಟ್ ನನಗೆ ನಿರ್ದೇಶಕರಾದಂತಹ ರಘು ಸರ್ ನನ್ನ ಕರೆಸ್ಬಿಟ್ಟು ನನ್ನ ಪಾತ್ರದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಲೈಕ್ ನಿಮ್ಮ ಪಾತ್ರ ಸಾಧು ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಅಂತ. ಸೊ ನನ್ನ ಮೈಂಡಲ್ಲಿ ಏನಾದರೂ ಆಗಲಿ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಅಂತ ಇತ್ತು. ಬಿಕಾಸ್ ಸಚ್ ಅ ಲೆಜೆಂಡರಿ ಆಕ್ಟರ್ಸ್, ರಘು ಸರ್ ಆಗಿರ್ಬೋದು, ರಂಗಾಯಣ ರಘು ಸರ್, ಸಾಧು ಕೋಕಿಲ ಸರ್, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದೇ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಸೊ ನನಗೆ ಅದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಪ್ರೊಡ್ಯೂಸರ್ ಅಂತ ಬಂದಾಗ ಶಶಿಧರ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಆಲ್ಮೋಸ್ಟ್ ಲೈಕ್ 2 weeks ನಾನು ಮೈಸೂರಲ್ಲಿದ್ದೆ. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಸಚ್ ಅ ವಂಡರ್ಫುಲ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಸ್ಟ್ ಪಾಸ್ ಸಿನಿಮಾ ಅತಿ ಶೀಘ್ರದಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಮತ್ತೆ ಯೂತ್ಸ್ಗೆ ಕನೆಕ್ಟ್ ಆಗುವಂತ ಸಿನಿಮಾ ಅಂತ ಹೇಳ್ಬೋದು. ಬಿಡುಗಡೆ ಆದಾಗ ವಿತ್ ಫ್ಯಾಮಿಲಿ ಸಮೇತ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂಡ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕೇಳ್ಪಟ್ವಿ, ಅದ್ರ ಬಗ್ಗೆ ಕೂಡ ನೀವು ಮಾತಾಡ್ಬೇಕಂದ್ರೆ ಸೇರಿಸ್ಬಿಡಿ ಸರ್. ನಾನೇನು ಮಾತಾಡೋಲ್ಲ ಅಂತ ಹೇಳಿದ್ದೆ. ಇಲ್ಲ, ನಂಗೆ ಗೊತ್ತು ನೀವೆಲ್ಲ ಮಾತಾಡ್ತೀರಾ ಅಂತ. ಥ್ಯಾಂಕ್ ಯು ಸರ್. ಆಲ್ ಸ್ಟೇಜ್ ಇಸ್ ಯುವರ್ಸ್. ಅಣ್ಣ ಇಲ್ಲ, ಎಲ್ಲರಿಗೂ ನಮಸ್ಕಾರ. ಹಿಂದಿರೋರಿಗೆ ಮುಂದಿರೋರಿಗೆ, ಹಿಂದಿರೋರಿಗೆ ಮೊದಲು ನಮಸ್ಕಾರ, ಮುಂದಿರೋರ್ಗೂ ಮೊದಲು ನಮಸ್ಕಾರ. ನನಗೆ ಫಸ್ಟ್ ಈ ರಘು ಅವರು ಬಂದು ಸರ್ ಒಂದು ಸಿನಿಮಾ ಮಾಡ್ತಿದ್ವಿ ಜಸ್ಟ್ ಪಾಸ್ ಅಂತ. ಏನಂದ್ರೆ ಅಂತಂದೆ ನಾನು, ಜಸ್ಟ್ ಪಾಸ್ ಅಂತ ಸಿನಿಮಾ ಮಾಡ್ತಿದ್ವಿ ಅಂತ. ಅಯ್ಯೋ ಇಲ್ಲಿಗೆ ಬಂದಾಗ 35 ಹೇಳ್ತಾರೆ. ನಾನು 35 ಕೂಡ ಬಂದಿಲ್ಲ. ನಾನು ಆಲ್ ಡೌನ್, ನಾನು ಡಿಗ್ರಿ ಆಲ್ ಡೌನ್ ನಂದು. ಆಮೇಲೆ 8ನೇ ಕ್ಲಾಸ್ ರಿಸರ್ಚ್ ಮಾಡಿದೆ 2 ಸರಿ, 10ನೇ ಕ್ಲಾಸ್ ರಿಸರ್ಚ್ ಮಾಡಿದೆ 2 ಸರಿ, PUC ಅಂತ PUC 2 ಸರಿ ಮಾಡಿದೆ. ಎಲ್ಲ 2 ವರ್ಷ ರಿಸರ್ಚ್ ಮಾಡ್ಕೊಂಡೇ ಬಂದೆ. ಇದು 35 ನಂಬರ್ ಅಂತಂದ್ರು. ಇವ್ ನನ್ಗೆ ಅದು ಬಂದಿರೋದ ಹಿಂಗೆಂತ. ನಂದು ಡಿಗ್ರಿ ಆಲ್ ಡೌನ್ ನಂದು. ಇದು ಪ್ರಿನ್ಸಿಪಲ್ ಅಂದ್ಕೊಳ್ಳಿ, ನನಗೆ ಈ ಪ್ರಿನ್ಸಿಪಲ್ ಜಡ್ಜ್ಗಳು ಬಂದ ತಕ್ಷಣ ಇದೇ ಯಾವ ಮುಗಿತಾ ಬಂತ ಒಂದು ಸಣ್ಣ ಭಯ ಆಗುತ್ತೆ. ಆದ್ರೆ ಅದು ಕತೆ ಹೇಳಿದ ರೀತಿ ಅದು ನನಗದು ತುಂಬಾ ಇಷ್ಟ ಆಗ್ಬಿಡುತ್ತೆ. ನನಗೆ ಇದು ಜಸ್ಟ್ ಪಾಸ್ನವ್ರಿಗೆ ಒಂದು ಕಾಲೇಜು ಸರ್ ಅವ್ರಿಗೆ ಅಂತ ಅವ್ರು ನನಗೆ ನನಗೆ ಈ ಥರದ್ದು ಈ ವ್ಯವಸ್ಥೆ ಒಳಗೆ ನನಗೆ ಯಾವಾಗಲೂ ನನಗೆ ಕೊರಿತಾನೆ ಇರೋದು. DC ಒಬ್ಬರೇ ಆಗೋದು. ಈ ತಹಶೀಲ್ದಾರ್ಗಳು, ರೆವಿನ್ಯೂ ಡಿಪಾರ್ಟ್ಮೆಂಟು, ಸರ್ವೆ ಡಿಪಾರ್ಟ್ಮೆಂಟು ಎಷ್ಟು ಜನ ಅವರೇ, ಅವ್ರಿಗೆ ಎಲ್ಲ ಬೇಕಾಗಿರೋದು, ಇಡೀ ಸರ್ಕಾರ ನಡೆಸಕ್ ಬೇಕಾಗಿರೋದು ಜಸ್ಟ್ ಪಾಸ್ನವರೇ ಜಾಸ್ತಿ ಬೇಕಾಗಿರೋದು. ಇಲ್ಲಿ ಮುಖ್ಯ ಬೇಕಾಗಿರೋದು ನಿಷ್ಠೆ, ಪ್ರಾಮಾಣಿಕತೆ. ಇದು ಎಲ್ಲರೂ ತುಂಬುವಂತ ಒಂದು ಸಂಕಲ್ಪ ಪ್ರಿನ್ಸಿಪಾಲ್ಗೆ. ಎಲ್ಲರೂ ಮುಗಿಸ್ಕೊಂಡು ನಿಮ್ಗೆ ಇವಾಗಂತೂ ನಿಮ್ಗೆ ಈ ಜಸ್ಟ್ ಪಾಸ್ಗಳೆಲ್ಲ ಕಲ್ ಬಿಲ್ಡಿಂಗ್ ಅಲ್ಲಿ ಇರ್ತಾರೆ. ಈ ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ ಇರೋರು ಎಲ್ಲ ಗಬ್ಬ ಆದ ತಕ್ಷಣ ಎಲ್ಲ 6 ಹೋಗ್ತಿರೋದೆ ದೇಶ ಬಿಟ್ಟು ಅಂತ. ನಮ್ಮ ರಘುವರು ಮತ್ತೆ ಅವ್ರು ಸೇರ್ಕೊಂಡ ಡೈಲಾಗ್ಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಿದ್ರು. ರಘು ಬಹಳ ಖುಷಿ ಆಯ್ತು ನನಗೆ, ಅದು ತುಂಬಾ ಖುಷಿ ಆಯ್ತು. ಅದೆಲ್ಲ ನಾನು ಕೇಳಿದಾಗ ನಾನು ರಘು ಹೇಳಿದೆ, ರಘು ನಿಮ್ಗೆ ಹೆಂಗ್ ಬಂತು ಈ ಯೋಚನೆ ಅಂತ. ನಮ್ಮೂರಲ್ಲಿ ಒಬ್ರು ಹಿಂಗಿದ್ರು ಸರ್, ದಳವಾಯಿ ಅಂತ ಅಯ್ಯಪ್ಪ. ಆ ಅಪ್ಪನ್ಗೆ ಒಟ್ಟು ಈ ಏನೋ ಮಾಡ್ಕೊಂಡು ರ್ಯಾಂಕ್ ತಗೊಂಡು ಇವಾಗ ಎಲ್ಲಿ ನಮ್ಗೆ ಇಷ್ಟು ಜನ ರ್ಯಾಂಕ್ ಬಂದ್ರು ಇಲ್ಲಿವರೆಗೂ ಯಾರು ಒಬ್ಬರೇ ಯಾರು ನಮ್ಗೆ ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ ಆದ್ರ, ಮುಖ್ಯಮಂತ್ರಿ ಆದ್ರ, ಅಥವಾ ಯಾರು ಎಲ್ಲೋ ಸಂಬಳ ತಗೊಂಡು ಎಲ್ಲೋ ಇದ್ದಾರೆ. ಜನರ ಮಧ್ಯೆ ಬದುಕಬೇಕು, ಜನರಿಗೆ ಏನಾದ್ರು ಮಾಡ್ಬೇಕು.
ಈ ತರದನ್ನ ಯಾಕಂದ್ರೆ ಅದು ಬಡ್ಡಿಂಗು ಆ ಕಾಲೇಜ್ ಲೈಫ್ ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ಅಲ್ಲಿ ಏನ್ ಬೇಕಾದ್ರೂ ರಿಸೀವ್ ಆಗುವಂತ ಒಂದು ವಯಸ್ಸದು, ಎಲ್ಲವನ್ನೂ ಸ್ವೀಕರಿಸ್ಬಿಡುವಂತವ್ರು ವಯಸ್ಸದು, ಕೆಟ್ಟದಾಗ್ಬೋದು ಒಳ್ಳೇದಾಗ್ಬೋದು. ಅಲ್ಲಿಗೆ ಸರಿಯಾಗಿ ನಾಕಾಬಂದಿ ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ಅಲ್ಲ ಆ ಫೀಲಿಂಗ್ ಆಗಬೇಕು, ಅದು ನಿಷ್ಠೆ ಅನ್ನೋದು, ಪ್ರಾಮಾಣಿಕತೆ ಅನ್ನೋದು, ಈಗ ನನ್ನ ದೇಶ, ನನ್ನ ಭಾಷೆ, ನನ್ನ ಸಂಸ್ಕಾರ, ನನ್ನ ವಿಚಾರ, ನನ್ನವರು ತನ್ನವರು ಇವರೆಲ್ಲ ಯಾರು ನಮ್ಮವ್ರು, ಈ ಭಾವನೆಯನ್ನ ತುಂಬಬೇಕು ಅನ್ನೋದನ್ನ ಅವ್ರಿಗೆ ಉದ್ದೇಶ. ಅದಕ್ಕೋಸ್ಕರನೇ ಈಗ ಎಲ್ಲ ಜಸ್ಟ್ ಪಾಸ್ನವ್ರು ಯಾರು ತಗೊಳ್ಳೋದೇ ಇಲ್ಲ, ಎಲ್ಲೂ ತಗೊಳ್ಳಲ್ಲ ನಿಮ್ಗೆ ಜಸ್ಟ್ ಪಾಸ್ನವ್ರನ್ನ. ಸುಮ್ಮನೆ ಯಾರು ಅಡ್ಮಿಷನ್ ಹೋಗ್ಬೇಕು ಅಂತ ನೀವು 90%, 95, 99 ಆಚೆ ನಿಲ್ಸಿರ್ತಾರೆ. ಎಲ್ಲಿ ಹೋಗ್ಬೇಕಂದ್ರೆ ಅವರೆಲ್ಲನು ಈ ತರದಲ್ಲಿ ಒಂದು ನಿಜವಾದ ಕೊನೆಗೆ ಮತ್ತೆ ಗೌರ್ಮೆಂಟ್ಗೆ ಬರ್ತಾರೆ. ಈ ತರದವೆಲ್ಲನೂ ಬಹಳ ಚೆನ್ನಾಗಿ ಒಂದೊಂದೇ ಬಿಡಿಯಾಗಿ ಮಾಡ್ತು ಹೋದರೆ ಮಾಡ್ತು ಹೋದ್ರೆ ಅದನ್ನ. ಆ ವಿಚಾರಗಳು ನನಗೆ ಬಹಳ ಖುಷಿ ಆಯ್ತು. ಕೊನೆಗೆ ಅವನು ಅಷ್ಟೇ, ಅವನು ಆಸೆ ಇಲ್ಲಪ್ಪ ನೀವು ಹಕ್ಕಿಗಳು ಬೇಕಾದ್ರೆ ವಿಜಯ ಮೇಲೆ ಎಲ್ಲಿ ಬೇಕಾದ್ರೆ ನೀವು ಆಡ್ಕೊಂಡು ಹೋಗಿ ಅನ್ನೋ ಮಟ್ಟಕ್ಕೆ. ಆದ್ರೂ ಅವರೆಲ್ಲರ ಮನಸ್ಸು ಹಂಗಿರಲ್ಲ. ನಿಜವಾಗ್ಲೂ ಇಲ್ಲಿ ನನ್ನ ನೆಲದಲ್ಲ ನನ್ನ ಬೇರೆಗಳಲ್ಲಿ ಬಿಡಬೇಕು ಅನ್ನೋದೊಂದು ಆ ಭಾವನೆಯನ್ನ ತರೋದಕ್ಕೊಂದು ಮಾಡಿದಂತ ಪ್ರಯತ್ನ ರಘು ಅವ್ರದ್ದು. ಆಮೇಲೆ ನಮ್ಮ ನಿರ್ಮಾಪಕರಿಗಂತೂ ನಮ್ಗೆ ಸಿಕ್ಕಾಪಟ್ಟೆ ಸ್ವೀಟ್ ಎಲ್ಲ ತಿಳಿಸ್ಕೊಡ್ರಪ್ಪ ಮೈಸೂರಲ್ಲಿ. ನಾನು ಮೈಸೂರನ್ನೇ ಇದು ರಂಗಾಯಣದಲ್ಲಿ ಇದ್ರು ಅವರಿಬ್ರು ಅಣ್ಣ ತಮ್ಮಗಳು ನಿಜವಾಗ್ಲೂ ಅವ್ರ ಸಿನಿಮಾ ಎಲ್ಲ ಒಂದ್ ಸಿನಿಮಾ ಬಿಡಲ್ಲ. ನಾನು ಯಾವ ಸರ್ ನೋಡಿದೀವಿ ಎಲ್ಲ ಸಿನಿಮಾ ನೋಡಿದಾರೆ ಅವರು. ಅವ್ರಿಗೆ ನಮ್ಮ ಇಂಡಸ್ಟ್ರಿಗೆ, ನಮ್ಮ ಚಿತ್ರರಂಗಕ್ಕೆ ಸರ್ ನಿಮ್ಮಿಬ್ರು ಅಣ್ಣ ತಮ್ಮರಿಗೆ ಸ್ವಾಗತ. ನಿಮ್ಗೆ ನೀವು ಚಿತ್ರರಂಗಕ್ಕೆ ಬಂದಿರೋದಕ್ಕೆ ಇದು ಮೊದಲನೇ ಸಿನಿಮಾ. ಬಹಳ ಖುಷಿಯಿಂದ ಪ್ರೀತಿಯಿಂದ ನೀವು ಭಗವಂತ ಎಲ್ಲ ರೀತಿಯಿಂದನೂ ಒಳ್ಳೇದಾಗ್ಲಿ ಅಂತ ಭಗವಂತನ ಪ್ರಾರ್ಥನೆ ನೀವು ಬಂದಿರೋದು. ಇನ್ನ ನಮ್ಮ ಶ್ರೀ ಹೀರೋ ಪ್ರಣೀತಾ, ನೀನ್ ಯಾವ ಅಂದೇ ಮರ್ತೋದೆ, ನಾನು ಮೈಸೂರಲ್ಲ, ನೀನ್ ಬೆಂಗಳೂರು ಮೈಸೂರು ಲಿಂಕ್ ಅದು. ಈ ಮೈಸೂರಲ್ಲಿ ಆಗ್ಲೇ ನಮ್ಗೆ ಸಾಕಷ್ಟು ವರ್ಲ್ಡ್ ಫೇಮಸ್ ಸ್ಟಾರ್ಗಳು ಬಂದ್ಬಿಟ್ಟಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಶ್ರೀ ಒಳ್ಳೇದಾಗಿ ನಿನ್ಗೂ, ಪ್ರಣೀತಾ ನಿನ್ಗೂ ಅಷ್ಟೇ. ಇನ್ನು ನಮ್ಮ ತಂಡದವ್ರು ಎಲ್ಲರೂ ಇದ್ದಾರೆ. ಜಿಜಿ ದಾನಪ್ಪ ಬಂದಿಲ್ಲ ಜಿ ಇದ್ದಾರೆ. ನಮ್ಮ ಕ್ಯಾಮ್ರಾಮನ್ ಸುಜಯ್ ಅವರು, ಅವ್ರು ನಿಜವಾಗ್ಲೂ ಸುಜಯ್ ಥ್ಯಾಂಕ್ ಯು ನಮ್ಗೆಲ್ಲ ಎಲ್ಲ ಒಂಥರ ಮರ್ಜು ಅಂತ ಅನಿಸ್ತು, ಯಾವ್ದನ್ನು ಸಪರೇಟ್ ಅಂತ ಅನಿಸ್ತಿಲ್ಲ ಕೆಲಸ ಮಾಡ್ಬೇಕಾದ್ರೆ. ಜಸ್ಟ್ ಪಾಸ್ ನಿಜವಾಗ್ಲೂ ಇದ್ರ ಸಂಖ್ಯೆ ತುಂಬಾ ದೊಡ್ಡ ಸಂಖ್ಯೆ ಇದೆ. ಜಸ್ಟ್ ಪಾಸ್ ಅದರದ್ದು ಇಡೀ ಪ್ರೇಕ್ಷಕರ ವರ್ಗದ ಅಭಿಮಾನಿ ದೇವರುಗಳು ಸಿಕ್ಕಾಪಡೆ ಜಸ್ಟ್ ಪಾಸ್ ನೋಡಿದ್ದಾರೆ. ನೀವೆಲ್ಲರೂ ಇದೊಂದು ಒಳ್ಳೆ ಪ್ರಯತ್ನ ಆಗಿರೋ ಸಿನಿಮಾ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ನಮ್ಮ ಅಣ್ಣಗಳು ಅಷ್ಟೇ, ಪತ್ರಕರ್ತರು, ನಮ್ಮ ಮಾಧ್ಯಮದವರು ಎಲ್ಲರೂ ಈ ತರದೊಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟು. ಈ ಜಸ್ಟ್ ಪಾಸ್ ಎಕ್ಸ್ಟ್ರಾರ್ಡಿನರಿ ಪಾಸ್ ಆಗ್ಲಿ, ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಸರ್ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ವಿಶ್ ಯು ಆಲ್ ದಿ ಬೆಸ್ಟ್. ನಮ್ಮ ಜಸ್ಟ್ ಪಾಸ್ ಸಿನಿಮಾಗೆ ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. DKD ನಲ್ಲಿ ಒಂದು ಅದ್ಭುತ ಡ್ಯಾನ್ಸರು. ನಾನು ಮನೆಯಲ್ಲಿ ಸುಮ್ಮನೆ DKD ನೋಡುವಾಗ ಇಷ್ಟ ಆಗಿ ಒಂದು ಕ್ಯಾರೆಕ್ಟರ್ ಇವನ್ನೇ ಹಾಕಬೇಕು ಅಂತ ಇವನ್ನೇ ಖುಷಿ ಟಾರ್ಚರ್ ಕೊಟ್ಟಿಲ್ಲ, ಆದ್ರೂ ಮಾಡ್ತೀನಿ. ಒಟ್ಟಲ್ಲಿ ಸಿನಿಮಾ ಒಳಗೆ ಖುಷಿ ಆಯ್ತು. ಮೇಲೆ ಬಟ್ ಅವ್ನ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೇಟ್ ಆಗಿ ಚೆನ್ನಾಗಿ ಹಾಕೋತಾ ಇದೀರಾ. ನೀವು ಹೇಳಿದ್ ಕರೆಕ್ಟ್. ನನಗೆ ನನ್ನ ದಮ್ ಪಿಕ್ಚರ್, ನನ್ನ ವಾಸವ ಇದಾಗಲಿ ನನ್ನ ದಮ್ ಪಿಕ್ಚರ್ ನನ್ಗೆ 2001 ಪಿಕ್ಚರ್ ರಿಲೀಸ್ ಆಯ್ತು. ನನ್ಗೆ ಅವತ್ತು ರಿಲೀಸ್ ಆದ್ರೆ ನನ್ಗೆ ಅಷ್ಟು ನನ್ಗೆ ಗೊತ್ತಿರ್ಲಿಲ್ಲ. ಹೆಂಗ್ ಬೇಕಾದ್ರೆ ನನ್ ಕಲಿಸ್ಕೊಂಡು ಓಡಾಡ್ತಿದ್ದೆ. ಅದು ರಿಲೀಸ್ ಆಗ ದಿವಸ 6:30 7 ಗಂಟೆಗೂ ಚಾಮರಾಜಪೇಟೆ ಸಿಟಿ ರಿಸೋರ್ಟ್ ಅಲ್ಲಿ ಬಸ್ ಬಿಟ್ಟಿತ್ತು. 6 ಗಂಟೆಗೂ 7 ಗಂಟೆಗೂ ನಾನ್ 4:30 ನಿಂತಿದ್ದೆ ಇಲ್ಲಿ. ಅಯ್ಯೋ ಯಾರು ಏನು ಎಂತ ಅನ್ಬೇಡ, ನೀವ್ ಹೇಳಿದ್ದು ನನ್ಗೆ ನೆನಪಾಯ್ತು. ನಾನು ಹೋಗಿ ನಿಜವಾಗ್ಲೂ ಆಮೇಲೆ ಎಲ್ಲ ಒಂದ್ ಸ್ವಲ್ಪ ಹಿಂದೆ ಇದ್ದಿದ್ದೆ. ಆಗ ಅಷ್ಟ ನೋಡಿದ್ರು ಸಿನಿಮಾ. ನೋಡ್ಮೇಲೆ ಬನ್ರಿ ಅಂತ ಕರೆದು ನಮ್ಮ ಪ್ರಶ್ನೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಮನಸ್ಸೊಳಗೆ ಇರಬೇಕು. ಅಂದ್ರೆ ನಾವ್ ಇನ್ನೂ ಆ ಪ್ರೀತಿ ಇರುತ್ತಲ್ಲ, ನಾವು ಬೆಳಿಬೇಕು ಅನ್ನೋ ಛಲ ಇದ್ದಾಗ ಟೈಮ್ ಸೆನ್ಸ್ ನಮ್ಗೆ ಲೆಕ್ಕ ನಿದ್ದೆ ಬರಲ್ಲ ನಮ್ಗೆ. ಎಲ್ಲ ಕೊನೆಯವರೆಗೂ ಉಳಿಸ್ಕೊಳ್ಳಿ. ನನ್ಗೆ 3 to 1 18, okay na? 3 2 1 ಜೈ